ಈಗ ಬರುತ್ತಿರುವ ಸುದ್ದಿಗಳ ಪ್ರಕಾರ ಕರಾವಳಿಯ ಮಂಗಳೂರಿನಲ್ಲಿ ಮತ್ತೊಬ್ಬ RSS ಕಾರ್ಯಕರ್ತನ ಸಾವಾಗಿದೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶರತ್ ಮಡಿವಾಳ ಎಂಬಾತ ಮೃತಪಟ್ಟಿದ್ದಾರೆ. ಜುಲೈ 4ರ ರಾತ್ರಿ BC ರೋಡ್ನಲ್ಲಿರುವ ಲಾಂಡ್ರಿ ಅಂಗಡಿಯಲ್ಲಿ ಇವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿತ್ತು. ಮಾರಕಾಸ್ತ್ರಗಳಿಂದ ತಲೆಗೆ ಹೊಡೆಯಲಾಗಿತ್ತು, ಚೂರಿಯಲ್ಲಿ ಇರಿಯಲಾಗಿತ್ತು. ಆಗ ನಡೆದಿದ್ದ ಘಟನೆಯಿಂದ ಅವರು ಆಸ್ಪತ್ರೆಗೆ ಸೇರಿದ್ರು. ಆದರೆ ಆಸ್ಪತ್ರೆಯಲ್ಲೇ ಅವರು ಮೃತಪಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ BC ರೋಡ್ನಲ್ಲಿ ಈ ಘಟನೆ ನಡೆದಿತ್ತು. ಸಹಜವಾಗಿ ಈ ಸುದ್ದಿ ಆಗ್ತಾ ಇದ್ದಂಗೆ ಅಲ್ಲಿ ಕಿಡಿ ಹತ್ತಿತು, ಬೆಂಕಿ ಪರಿಸ್ಥಿತಿ ಮೂಡ್ತು. ಆಲ್ ರೈಟ್, ಈಗಷ್ಟೇ ಬರುತ್ತಿರುವಂತಹ ಮಾಹಿತಿ ಅಂದರೆ ಕೆಲವು ಹೊತ್ತಗಳಾಗಿ ಕೆಲಸ ಕಮ್ಮಿ ಆಗಿದೆ ನಿಜ. RSS ಕಾರ್ಯಕರ್ತ ಮಂಗಳೂರಿನ ಶರತ್ ಮಡಿವಾಳ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಜುಲೈ 4ರಂದಾಗಿದೆ ಈ ಘಟನೆ ಆದ ನಂತರ ಅವ್ರನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಚಿಕಿತ್ಸೆಗಾಗಿ. ಅವರು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಮಾರಕಾಸ್ತ್ರಗಳಿಂದ ತಲೆಗೆ ಹೊಡೆದು ಕೊಲೆ ಯತ್ನವನ್ನು ಅವತ್ತು ಮಾಡಲಾಗಿತ್ತು. ಇವತ್ತು ಅವರು ಮೃತಪಟ್ಟಿದ್ದಾರೆ. ಸಹಜವಾಗಿ ಒಂದಿಷ್ಟು ಗಂಭೀರ ವಾತಾವರಣ ಈಗ ಮೂಡಿದೆ ಮಂಗಳೂರಿನಲ್ಲಿ. ಇದು ಯಾವ ಪ್ರತಿಭಟನೆಗಳಿಗೆ ದಾರಿ ಮಾಡಿಕೊಡುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಆರ್ ಈ ಸೈಕಲ್ ಆಫ್ ವಯಲೆನ್ಸ್ ಏನಿದೆ, ಆ ಹಿಂಸಾಚಾರದ ವೃತ್ತ ಏನಿದೆ, ಅದು ಮಗದೊಮ್ಮೆ ರೌಂಡ್ ಹೊಡ್ಕೊಂಡು ಎಲ್ಲಿಗೆ ಬರುತ್ತೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ಕರಾವಳಿಯಲ್ಲಿ ಆಗ್ತಾ ಇರೋದು ಅದೇನೇ ಅನ್ಸುತ್ತೆ, ಅವರಿಂದ ಇವರು, ಇವರಿಂದ ಅವರು. ಅಲ್ಟಿಮೇಟ್ಲಿ ಆ ಸೈಕಲ್ ನಿಲ್ತಾ ಇಲ್ಲ, ಆ ಚಕ್ರ ನಿಲ್ತಾನೆ ಇಲ್ಲ, ಅದು ಹಾಗೇ ತಿರುಗುತ್ತಾನೆ ಹೋಗ್ತಾ ಇದೆ. ಅದು ಈಗ ಏನಾಗುತ್ತೆ ಅನ್ನೋ ಅರಿವಿಲ್ಲ. ಈಗ ಬಂದಿರೋ ಸುದ್ದಿ. ಹಾಗಾದರೆ ಮಂಗಳೂರಿನಲ್ಲಿ ಅಥವಾ ಯಾವುದೇ ಒಂದು ಆ ಭಾಗದಲ್ಲಿ ಗಲಭೆಗಳು ನಿಲ್ಲಲ್ವಾ? ಬಂಟ್ವಾಳದಲ್ಲಿ ಪದೇ ಪದೇ ಕಾನೂನಿಗೆ ಭಂಗ ತರುವಂತಹ ಕೃತ್ಯಗಳು ನಡೀತಾ ಇವೆ. ಬಂಟ್ವಾಳದಲ್ಲಿ ಜುಲೈ 4ರಂದು ಈ ಘಟನೆ ನಡೆದಿತ್ತು. ನಾನು ಈಗಷ್ಟೇ ಹೇಳಿದ್ದಿದ್ದು. ಅವ್ರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ BC ರೋಡ್ನಲ್ಲಿ ಇವತ್ತು ಹಿಂದೂ ಹಿತರಕ್ಷಣಾ ಸಮಿತಿ ಪ್ರತಿಭಟನೆಯನ್ನು ನಡೆಸಿತು. ನಿಷೇಧಾಜ್ಞೆ ಇದ್ದರೂ ಪ್ರತಿಭಟನೆ ನಡೆಸಿದ ಸಂಸದರಾದ ಶೋಭಾ ಕರಂದ್ಲಾಜೆ, ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಸಂಘ ಪರಿವಾರದ ಹಲವರನ್ನ ಬಂಧಿಸಿ ರಿಲೀಸ್ ಮಾಡಲಾಯಿತು. ಪರಿಣಾಮ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಂಚಾರ ಅಸ್ತವ್ಯಸ್ತವಾಯಿತು. ಇವತ್ತು ಹಲವು ಸಂಘಟನೆಗಳು ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುವ ರೀತಿಯಲ್ಲಿ ಇಲ್ಲಿ ಸೇರಿದ್ರಿಂದ ಅವರುಗಳನ್ನು ನಾವು ಬಂಧಿಸಿದ್ದೇವೆ. ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುವ ಯಾವ ಒಂದು ಘಟನೆ ಕೂಡ ಇವತ್ತು ಆಗದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಇವತ್ತು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡು ಮಾಡಿದ್ದೇವೆ. ಪರಿಸ್ಥಿತಿ ಹೀಗಿರುವಾಗ ಸೋಷಿಯಲ್ ಮೀಡಿಯಾದಲ್ಲಿ ದ್ವೇಷ ಬಿತ್ತುವಂತಹ ಕೆಲಸ ನಡೀತಾ ಇದೆ. ಶರತ್ ಸಾವನ್ನಪ್ಪಿದ ಬಳಿಕ AJ ಆಸ್ಪತ್ರೆಯಲ್ಲಿ 1 ವಿಕೆಟ್ ಪತನ ಆಗಿದೆ. ಇನ್ನು ಕಲ್ಲಡ್ಕದಲ್ಲಿ ಯಾವಾಗ ಅಂತ ಮಂಗಳೂರು ಮುಸ್ಲಿಮ್ಸ್ ಪೇಜ್ನಲ್ಲಿ ಪೋಸ್ಟ್ ಹಾಕಿ ಡಿಲೀಟ್ ಮಾಡಿದ್ದಾರೆ. ಇದಕ್ಕೂ ಮುನ್ನ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಬೆದರಿಕೆ ಬಂದಿತ್ತು. ಇದು ಕೊನೆಯ ದಿನ. ಕಲ್ಲಡ್ಕ ಪ್ರಭಾಕರ್ ಭಟ್ ಸತ್ರೆ ರಾಷ್ಟ್ರಧ್ವಜ ಹಾಕ್ತೀರಾ, ಕೇಸರಿ ಧ್ವಜ ಹಾಕ್ತೀರಾ ಅಂತ ಮಂಗಳೂರು ಮುಸ್ಲಿಮ್ಸ್ ಹೆಸರಿನಲ್ಲಿ ಫೇಸ್ಬುಕ್ನಲ್ಲಿ ಸ್ಟೇಟಸ್ ಹಾಕಲಾಗಿದೆ. ಕೆಲ ದಿನಗಳ ಹಿಂದೆ ಗಾಯಕಿ ಸುಹಾನಾ ವಿರುದ್ಧನೂ ಕೂಡ ಇದೇ ಪೇಜ್ನಲ್ಲಿ ಬೆದರಿಕೆ ಪೋಸ್ಟ್ ಅನ್ನು ಹಾಕಿದ್ರು. ಇನ್ನು ಅಡ್ಯಾರ್ನಲ್ಲಿ ಸಮಾವೇಶಕ್ಕೆ ಬಂದಿದ್ದಂತ CM ಸಿದ್ದರಾಮಯ್ಯ ಕಾನೂನು ಕೈಗೆತ್ತಿಕೊಳ್ಳುವವರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ರು. ಸರಿ, ದಕ್ಷಿಣ ಕನ್ನಡದಲ್ಲಿ ನಿಲ್ಲೋದೇ ಇಲ್ವಾ? ಯಾಕೆ ಸಂಘರ್ಷ? ನಿಲ್ಲಲ್ಲ. ದಕ್ಷಿಣ ಕನ್ನಡ ಕ್ಲಿಯರ್ ಆಗಿ ಪೊಲರೈಸ್ ಆಗಿ ನಿಂತ್ಕೊಂಡಿದೆ ಪೊಲಿಟಿಕಲಿ. ಅಂದ್ರೆ ರಾಜಕೀಯ ಕಾಂಗ್ರೆಸ್ ಹಾಗೂ ಭಾರತೀಯ ಜನತಾ ಪಕ್ಷ ಅಥವಾ ಭಾರತೀಯ ಜನತಾ ಪಕ್ಷದ ಬೆಂಬಲಿತವಾಗಿರಬಹುದಾದ ಸಂಘ ಪರಿವಾರದ ಸಂಘಟನೆಗಳು ಎರಡು ದಿಕ್ಕು ಪೂರ್ವ ಮತ್ತು ಪಶ್ಚಿಮದಲ್ಲಿ ನಿಂತಾಗೋಗಿದೆ. ಇದು ಈ ಟಫ್ ಪೋಸ್ಚರಿಂಗ್ ಆಗಿರುವಂತಹ ಜಾಗಗಳಲ್ಲಿ ಇಂತಹ ಘಟನಾವಳಿಗಳನ್ನು ನಿಲ್ಲಿಸಬೇಕು ಅಂತಂದ್ರೆ ಎರಡಾಗಬೇಕಷ್ಟೇ. ಎರಡೇ ಆಗಕ್ಕಾಗೋದು. ನಂಬರ್ 1, ಸಂಘಟನೆಗಳೇ ಆ ಕೆಲಸಕ್ಕೆ ಮುಂದಾಗಬೇಕು ಎರಡೂ ಕಡೆಯಿಂದ. ನಂಬರ್ 2, ರಾಜ್ಯ ಸರ್ಕಾರ ಶಾಂತಿ ಸ್ಥಾಪನೆ ಮಾಡ್ತೀನಿ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತೀನಿ ಅನ್ನುವಂಥ ರಾಜ್ಯ ಸರ್ಕಾರ ಒಂದೇ ಒಂದು ಚೂರು ಲವಲೇಶದಷ್ಟು ಅನುಮಾನಗಳು ಬರದಂತೆ ನಿಷ್ಪಕ್ಷಪಾತವಾಗಿ ಮುಖಾಮುಖಿ ನೋಡದ ಕೆಲಸ ಮಾಡಬೇಕು. ಇದು ಸಾಧ್ಯವಿಲ್ಲ ಈ ಪರಿಸ್ಥಿತಿನಲ್ಲಿ. ಮೊನ್ನೆ ಮೇ ಬಿ ಬಿಜೆಪಿಯವರು ಇದ್ದಾಗಲೂ ಇದೇ ಇತ್ತು, ನಂಗೆ ಗೊತ್ತಿಲ್ಲ. ಮೊನ್ನೆ ಫಾರ್ ಎಕ್ಸಾಂಪಲ್ ರಮಾನಾಥ್ ಪೈ ಸಮನ್ಸ್ ಎನ್ SP ಅಂಡ್ ಅಡ್ವೈಸರ್ಸ್ ಇದನ್ನ. ಸೊ ಒಂದು ಕಡೆ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್ಗೆ ದಿಕ್ಕು ದೆಸೆ ಗುರಿ ಗೊತ್ತು ಎಂಥದ್ದು ಇಲ್ಲ ಅವ್ರಿಗೆ. They don't know what to do, confused.
ಪೊಲೀಸ್ನವ್ರಿಗೆ ತಾಕತ್ ಇದೆಯಾ ಇಲ್ಲಿ ಬಂದು ಕೇಳ್ಬೇಡಿ ನನ್ನ, ಇರುತ್ತೆ. ಪವರ್ ಕೊಡಬೇಕು, ದಟ್ ಫ್ರೀಡಮ್ ಬೇಕು, ಪವರ್ ಇದೆ, ಫ್ರೀಡಮ್, ಆ ಲಿಬರ್ಟಿ ಬೇಕು, ಆ ಪವರ್ ಬೇಕು. ಎನಿ ಕಮ್ಯುನಲ್ ಸಿಚುಯೇಷನ್ ಕಂಟ್ರೋಲ್ಗೆ ಬರಬೇಕಾದ್ರೆ ಪೊಲೀಸ್ ಇಲಾಖೆಗೆ ಆ ಜಾಗದಲ್ಲಿ ಸ್ವಲ್ಪ ಅವ್ರದ್ದು ಅಬ್ಬರ, ಆವೇಶ, ದೌರ್ಜನ್ಯದ ಛಾಯೆಗಳು ಕಾಣಿಸಿದರೂ ಅವರ ಕ್ರಮಗಳಲ್ಲಿ ಅವ್ರಿಗೆ ಆ ಲಿಬರ್ಟಿ ಇಲ್ಲದೆ ಇದ್ರೆ ಅದನ್ನು ಜಾರಿಗೆ ತರಕ್ಕೆ ಸಾಧ್ಯನೇ ಇಲ್ಲ, ಫ್ರೀಡಮ್ ಕೊಡಬೇಕು, ಸಾಧ್ಯನೇ ಇಲ್ಲ. ನಾನು ಐ ಹ್ಯಾವ್ ಸೀನ್ ಕಮ್ಯುನಲ್ ರೈಟ್ಸ್ ಅಟ್ಲೀಸ್ಟ್ ಅಂತಂದ್ರು 1984-85 ನೋಡ್ಕೊಂಡ್ಬಂದಿದ್ದೀನಿ ಮೈಸೂರಿಂದ. ಎಲ್ಲಿ ಲಿಬರ್ಟಿ ಸಿಕ್ಕತ್ತೆ, ಪೊಲೀಸರು ಬಹಳ ನಿಷ್ಪಕ್ಷಪಾತವಾಗಿ ಕ್ರಮ ತಗೋತಿದ್ದಾರೆ ಅವನ ಐದರ್ ಸೈಡ್ ಅನ್ಸತ್ತೆ, ಆಗ ಮಾತ್ರ ನಿಲ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಾಗಿರೋದು ಅದೇ ಪ್ರಾಬ್ಲಮ್. ಒನ್ ಸೈಡ್ ಪೊಲಿಟಿಕಲಿ ಇಬ್ರು ಪೋಲರೈಸ್ ಆಗಿ ನಿಂತಿದ್ದಾರೆ. ಈ ಧರ್ಮ ಮತ್ತು ರಾಜಕೀಯ ಹೆಸರಿನಲ್ಲಿ ಬಲಿಪಶು ಆಗೋದು ಯಾಕೆ ಸರ್? ಎಲ್ಲರಿಗೂ ಗೊತ್ತು. ಸಿ ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ವಯಲೆನ್ಸ್ ಒಂದು ವೆಪನ್ ಆಗತ್ತೆ. ವಯಲೆನ್ಸ್ ಅಂದ್ರೆ ಹಿಂಸೆ ಒಂದು ವೆಹಿಕಲ್ ಆಗೋಗುತ್ತೆ ಕೆಲವರುಗಳಿಗೆ, ಯಾರಿಗೆ ಆಗ್ಬೋದು. ಐಡಿಯಾಲಜಿಗಳನ್ನ, ತಮ್ಮ ತತ್ವ ಸಿದ್ಧಾಂತಗಳನ್ನ ಸಾಬೀತುಪಡಿಸೋದಕ್ಕೆ ಆಕ್ರಮಣಕಾರಿಯಾಗಿ ಅದಕ್ಕೆ ಬಲಿ ಬೇಕೇ ಬೇಕು. ದಟ್ ಇಸ್ ಹೌ ಹಿಸ್ಟ್ರಿ ಹ್ಯಾಸ್ ವರ್ಕ್ಡ್. ನಾಟ್ ಮಂಗಳೂರು ಅಥವಾ ಉಡುಪಿ, ಹಿಸ್ಟ್ರಿ ಇರೋದೇ ಹಾಗದು. ಐಸಿಸ್ ಯಾಕೆ ಕೊಲ್ಲತ್ತೆ? ಹಿಂಸೆ ಪ್ರವೃತ್ತಿ. ಲಷ್ಕರ್ ಎ ತೊಯ್ಬಾ ಯಾಕೆ ಕೊಲ್ಲತ್ತೆ? ಇನ್ಯಾವುದೋ ಹಿಂದೂ ವಾಹಿನಿ ಅಂತ ಯಾವುದೋ ಒಂದು ಉತ್ತರ ಪ್ರದೇಶದಲ್ಲೋ ಬಿಹಾರದಲ್ಲೋ ರಾಜಸ್ಥಾನ ಯಾವುದೋ ಒಂದು ಅದ್ಯಾಕೆ ಕೊಲ್ತಾರೆ? ಗೋರಕ್ಷಕ್ ಯಾವುದೋ ಅವ್ರು ಯಾಕೆ ಕೊಲ್ತಾರೆ? ದಟ್ ಇಸ್ ಹೌ ಇಟ್ ಹಸ್ ಕಮ್. ಇದನ್ನು ಟ್ಯಾಕಲ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದ್ದು ಎರಡೇ. ಅದಕ್ಕೆ ಒಂದು, ಆ ಎರಡೂ ಸಂಘಟನೆಗಳು ಎರಡೂ ಕಡೆ, ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಲಿಂಗಾಯತರು ಇರ್ಬೋದು, ಶೆಡ್ಯೂಲ್ ಕಾಸ್ಟ್ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅಥವಾ ಕ್ರಿಶ್ಚಿಯನ್ಸ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಯಾರೇ ಇರ್ಬೋದು, ಎರಡೂ ಕಡೆಯವರೇ ಮುಂದಕ್ಕೆ ಹೋಗ್ಬೇಕು. ದೆನ್ ಶಾಂತಿ ಎಸ್ಟಾಬ್ಲಿಷ್ ಆಗಕ್ಕೆ ಸಾಧ್ಯ ಇದೆ ಓವರ್ ಎ ಲಾಂಗ್ ಪೀರಿಯಡ್ ಅಲ್ಲಿ, ಶಾರ್ಟ್ ಪೀರಿಯಡ್ ಅಲ್ಲ. ಎರಡನೇದು ನಿಷ್ಪಕ್ಷಪಾತವಾದಂತಹ ಪ್ರಭುತ್ವದ ಕೆಲಸ. ಇಲ್ಲಿ ಎರಡೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ವರ್ಷ ಚುನಾವಣೆ ಇದೆ. ಕಳೆದ ಚುನಾವಣೆಯಲ್ಲಿ ಒಂದಿಷ್ಟು ಸ್ಥಾನಗಳ ದೃಷ್ಟಿಕೋನದಿಂದ ಭಾರತೀಯ ಜನತಾ ಪಕ್ಷ ಲಾಸ್ ಆಗಿದೆ. ಕಳೆದ ಬಾರಿ ಅವರು ಟೈಟ್ ಆಗಿದ್ರಲ್ಲಿ. ಹಾಗಾಗಿ ಅವರು ತಮ್ಮ ಗ್ರೌಂಡನ್ನು ವಾಪಸ್ ರೀಗೈನ್ ಮಾಡ್ಕೊಳ್ಳೋಕ್ಕೆ ಸರ್ವತಂತ್ರ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ. ಒಂದು ಕಡೆ ಅವ್ರದ್ದು ಪೊಲಿಟಿಕಲ್, ಇದನ್ನು ರೆಸಿಸ್ಟ್ ಮಾಡಲಿಕ್ಕೆಂದು ಕಾಂಗ್ರೆಸ್ ಪಕ್ಷ ನಿಂತುಕೊಂಡಿದೆ. ಹಾಗಾಗಿ ಅವರು ಕೂಡ ರೆಸಿಸ್ಟ್ ಮಾಡಿಸ್ತಿದ್ದಾರೆ. ಹಾಗಾಗಿ ಅವ್ರು ಪ್ರೊಟೆಕ್ಟ್ ಮಾಡ್ಕೋತಿದ್ದಾರೆ, ಇವ್ರು ಪ್ರೊಟೆಕ್ಟ್ ಮಾಡ್ಕೋತಿದ್ದಾರೆ. ಮಧ್ಯದಲ್ಲಿ ಇದು ಬೆಂಕಿ ಹತ್ಕೊಂಡು ದಗ ಉರಿಯುತ್ತೆ. ಹೆಂಗೆ ನಿಲ್ಲಿಸ್ತೀರಿ? ಇದನ್ನು ನಿಲ್ಲಿಸ್ಲಿಕ್ಕೆ ಇರಬಹುದಾದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ರಮಾನಾಥ್ ರೈ ಕರೆದು SP ಗೆ ಹೇಳ್ತಾರೆ. ಇದು ಎಷ್ಟು ರೊಚ್ಚಿಗೆಬ್ಸಿರುತ್ತೆ ಗೊತ್ತೇನು? ಇದು ಗ್ರೌಂಡಲ್ಲಿ ರಮಾನಾಥ್ ರೈ ಇದಂಥದ್ದು ಒಂದು ಹೇಳಿಕೆ ಅದರ್ ಸೈಡ್ನ ಇನ್ನಷ್ಟು ಗಟ್ಟಿ ಮಾಡಿರುತ್ತೆ. ಇವೆಲ್ಲ ಪ್ರಚೋದನೆ ಇನ್ನಷ್ಟು ಗಟ್ಟಿ ಮಾಡಿಬಿಟ್ಟಿರುತ್ತೆ ಅದರ್ ಸೈಡ್ನ. ದಿಸ್ ಈಸ್ ಹೌ ಇಟ್ ಹ್ಯಾಪನ್ಸ್. ಅಂಡ್ ದಿಸ್ ಗವರ್ನಮೆಂಟ್ ಅಂಡ್ ಸ್ಟೇಟ್ ಗವರ್ನಮೆಂಟ್ ಆರ್ ಪೊಲಿಟಿಕಲ್ ಪಾರ್ಟಿಗಳು, ವಿ ಡು ನಾಟ್ ಹ್ಯಾವ್ ಕರೇಜ್. ನಮ್ಗೆ ಆ ತಾಕತ್ತು, ಶಕ್ತಿ ಇಲ್ಲ. ಒಬ್ಬ ಮಂತ್ರಿ ಹೇಳಿದ್ರೆ ನಾಚಿಕೆ ಆಗಲ್ವೇನ್ರಿ ನಿಮ್ಗಳಿಗೆ ಈ ರೀತಿ ಎಲ್ಲ ಮಾತಾಡೋಕ್ಕೆ ಕೂತ್ಕೊಂಡು ಅಂತ ಹೇಳುವಂತಹದ್ದು ಇಲ್ಲ. ಯಾಕೆ? ರಾಜಕಾರಣ. ಅವರಿಗೆ ಹೇಳಿಬಿಟ್ಟರೆ ನನ್ನ ಜನ ಏನಂದುಕೊಂಡು ಬಿಡುತ್ತಾರೋ, ಏನನ್ಕೊಂಡ್ಬಿಡ್ತಾರೋ. ನರೇಂದ್ರ ಮೋದಿ ಇಸ್ರೇಲ್ಗೆ ಹೋಗಿಬಿಟ್ಟರೆ ಯಾರು ಏನೆಂದುಕೊಂಡು ಬಿಡುತ್ತಾರೋ. ಸಿಂಪಲ್ ಫಿಯರ್ ಅಷ್ಟೇ. ಬಟ್ ನಾವು ನಮ್ಮ ಇಡೀ ದೇಶದಲ್ಲಿ ನಾವು ನೋಡೋದು ಕನ್ನಡಿಗರು ಅಂತಂದ್ರೆ ಚೀಫ್ ಮಿನಿಸ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ಬೇರೆ ರಾಜ್ಯಕ್ಕೆ ಹೋದಾಗ ಶಾಂತಿ ಪ್ರಿಯರು ಅಂತ ಇರೋದು. ಬಟ್ ಈ ರೀತಿಯಾಗಿ ಗಲಾಟೆಗಳಾದ್ರೆ ನಮ್ಮ ರಾಜ್ಯದ ಏನಾಗಬೇಕು? ಈ ತರ ಯಾವ್ದೋ ಕಾಲದ ಪೌಡರ್ ಹಿಡ್ಕೊಂಬಂದು ಹಚ್ಕೊಂಡ್ಬಿಟ್ಟು ನಾ ಬೆಳೆ ಕಾಣಿಸ್ತೀನಿ ಅಂತ ಕರಿಬೇಡಿ ನೀವು ನಮ್ಮನ್ನ. ಅಂದ್ರೆ ನಾವು ಶಾಂತಿ ಪ್ರಿಯರಲ್ಲ, ಮೂಲತಃ ನೀವು ಅಲ್ಲ. ಬೇರೆಯವರು ಕಂಪೇರ್ ಮಾಡಿದ್ರೆ ನೀವು ಚೆನ್ನಾಗಿ ಕಾಣಿಸ್ತೀರಿ ಅಷ್ಟೇ. ಶಾಂತಿ ಪ್ರಿಯರಾಗಿದ್ರೆ ಯಾಕ್ರಿ ನಡೆಯುತ್ತೆ? ಅಂದ್ರೆ ಉತ್ತರ ಪ್ರದೇಶ, ಬಿಹಾರ ರೀತಿಯಲ್ಲಿ ಅದನ್ನೇ ಹೇಳಿದ್ದು ಕಂಪೇರ್. ಯಮೆನ್ ನಲ್ಲಿ ನಡೀತಿರೋದು ಕಂಪೇರ್ ಮಾಡಿದ್ರೆ ಇಂಡಿಯಾ ಇಸ್ ಎ ಗ್ರೇಟ್ ಕಂಟ್ರಿ ಇನ್ ದಿ ವರ್ಲ್ಡ್. ಸಿರಿಯಾಲ್ ನಡೀತಿರೋದು ನೋಡ್ಬಿಟ್ರೆ ಇಂಡಿಯಾ ಸ್ವರ್ಗದ ಬಾಗಿಲಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ಇಂಡಿಯಾ ಹೋಗಿ. ಇರಾಕಲ್ಲಿ ನಡೀತಿರೋದು ನೋಡಿದ್ರು ಅಥವಾ ಇನ್ನೆಲ್ಲ ಅಫ್ಘಾನಿಸ್ತಾನದಲ್ಲಿ ನಡೀತಿರೋದು ನೋಡ್ಬಿಟ್ರೆ ನಾವು ಸ್ವರ್ಗದ ಹೊಸಲನ್ನು ದಾಟ್ಕೊಂಡು ಒಳಕ್ಕೆ ಹೋಗ್ಬಿಟ್ಟಿದೀವಿ ಅನ್ಕೋಬಹುದು. ಬೇಕಾದ್ರೆ ಡು ನಾಟ್ ಕಂಪೇರ್. ಓಕೆ, ಆ ಕಂಪ್ಯಾರಿಸನ್ ಇಲ್ಲಿ ವರ್ಕ್ ಆಗಲ್ಲ ನಮ್ಗಳಿಗೆ. ಎಲ್ಲೇ ಆದದ್ದು ಉತ್ತರ ಪ್ರದೇಶ ಇರ್ಬೋದು, ಹೊರಗಡೆದಿರ್ಬೋದು. ನೆಕ್ಸ್ಟ್ ಇಯರ್ ಎಲೆಕ್ಷನ್ ಇರೋದ್ರಿಂದ ಇವೆಲ್ಲ ಪಾಸಿಬಲ್. ಚೀಫ್ ಮಿನಿಸ್ಟರ್ ಹೇಳ್ತಾರೆ ಈಗ ಕಾನೂನು ಕೈಗೆತ್ತಿಕೊಳ್ಳೋರನ್ನ ಸುಮ್ಮನೆ ಬಿಡಲ್ಲ. ಈ ಸ್ಟೇಟ್ಮೆಂಟ್ ಇಂದ ಯಾವ ಪ್ರಯೋಜನನೂ ಆಗಲ್ಲ ಅನ್ಲೆಸ್ ದಿ ಚೀಫ್ ಮಿನಿಸ್ಟರ್ ಸ್ಟ್ರಿಕ್ಟ್ಲಿ ಅಡ್ಮಿನಿಸ್ಟ್ರೇಷನ್ ಎರಡೂ ಕಡೆ ಟ್ಯಾಕಲ್ ಮಾಡೋಕ್ಕಾಗದೇ ಇದ್ರೆ. ಟ್ಯಾಕಲ್ ಮಾಡೋವಾಗ್ಲೂ ಕಾನೂನು ಕೈಗೆತ್ತಿಕೊಳ್ಳೋರನ್ನ ಸುಮ್ಮನೆ ಬಿಡಲ್ಲ ಅಂತ ಒಂದ್ ಸೈಡ್ ಟ್ಯಾಕಲ್ ಆದ್ರೆ ಮತ್ತಷ್ಟು ಹೇಳುತ್ತೆ ಮೇಲಕ್ಕದು. ಅದರಲ್ಲೂ ರಾಜಕೀಯ ಅದೇ ಆಗದೀಗಿಲ್ಲಿ.
ದಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಬೋತ್ ಆರ್ ಸ್ಟ್ರಾಂಗ್. ಇವರು ಅಧಿಕಾರದ ಮದ ಬಳಸ್ಕೊಂಡು ಇವರು ಬಳಸ್ಕೊಳ್ತಾರೆ, ಅವರು ಇಲ್ಲ ಅಂತೇಳಿ ಅವರು. ಭಾರತೀಯ ಜನತಾ ಪಕ್ಷದವ್ರು ಇದ್ದಾಗಲೂ ಕಾಂಗ್ರೆಸ್ನವ್ರನ್ನ ಕೇಳಿದ್ರೆ ಇದನ್ನೇ ಹೇಳಿರೋರು, ಇದನ್ನೇ ರಿವರ್ಸ್ ಹೇಳಿರೋರು ನಿಮಗೆ. ಸೊ ಅಲ್ಟಿಮೇಟ್ಲಿ ಸೈದ್ಧಾಂತಿಕವಾಗಿ ಒಂದು ಭೂಭಾಗವನ್ನ ಹಿಡಿದಿಟ್ಟುಕೊಂಡು ಆ ಮೂಲಕ ರಾಜಕೀಯವಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಳ್ಳುವಂತಹ ಕೆಲಸ ಅಲ್ಲಿ ನಡೀತಾ ಇದೆ. ಬಟ್ ಇದು ಬಹಳ ಡೇಂಜರ್ ಅಲ್ಲ ಸರ್? ಮುನ್ಸೂಚನೆ, ರಾಜಕೀಯದ ಮುನ್ಸೂಚನೆ. ಮುಂದಿನ ವರ್ಷದ ಚುನಾವಣೆಗೆ ನೀವು ಹೆಜ್ಜೆ ಹಾಕ್ತಿರುವಾಗ ಹೀಗೆ ಜಾಸ್ತಿ ಆಗ್ಬೋದು, ಇನ್ನೂ ಕಡಿಮೆ ಆಗಲ್ಲ. ನನಗೆ ಕಡಿಮೆ ಆಗಬೇಕು ಅಂದ್ರೆ ಆಗಬೇಕು, ನಂಗೆ ಗೊತ್ತಿಲ್ಲಪ್ಪ. ಐ ಡೋಂಟ್ ನೋ, ಐ ಕೆನಾಟ್ ಸೇ. ಇದು ಕಡಿಮೆ ಆಗತ್ತೆ ಅಂತ ಹೇಳೋ ದೊಡ್ಡ ಆಶಾಭಾವನೆ ಇಲ್ಲ, ಆಗಬೇಕು ಅನ್ನೋದು ನಮ್ಮ ಬಯಕೆ, ಒಪ್ಕೋತೀನಿ ನಾನು. ಶಾಂತಿ. ವೆನ್ ಡು ವಿ ಎಂಡ್ ದಿಸ್ ಸೈಕಲ್ ಆಫ್ ವಯಲೆನ್ಸ್ ಅಂತ ಕೇಳಿದೆ ಆಗ ನಾನು. ಯಾವಾಗ ಎಂಡ್ ಆಗತ್ತಿದು ಗೊತ್ತಿಲ್ಲ, ಯಾರು ಸಿಕ್ಕಿದ್ರು ಕೇಳೋಣ ಅಲ್ವೇ? ಹೌದು. ಅಪ್ಪಿ ತಪ್ಪಿ ಯಾರು ಒಬ್ಬರು ಸಿಕ್ಕಾಕೊಂಡ್ರೆ ಕೇಳಿ. ಈಗ ಸೋಷಿಯಲ್ ಮೀಡಿಯಾನಲ್ಲಿ ಲುಕ್ ಎಟ್ ದ ಸೋಷಿಯಲ್ ಮೀಡಿಯಾ. ನನ್ಗೆ ಏನಪ್ಪ ಸೋಷಿಯಲ್ ಎಲ್ಲ ಇದೆಲ್ಲ ಗೊತ್ತಿರುತ್ತೆ ಸರ್. ಅಟ್ಲೀಸ್ಟ್ ಈ ಸೋಷಿಯಲ್ ಮೀಡಿಯಾನಲ್ಲಿ ಒಂದಿಷ್ಟು ಬ್ಯಾನ್ ಮಾಡಬೇಕು ಸದ್ಯದ ಮಟ್ಟಿಗೆ ಅಂತ ಹೇಳಿ ಅನ್ಸೋದೇ ಇಲ್ವಾ ಸರ್ ಸರ್ಕಾರಕ್ಕೆ, ಅಥವಾ ಪೊಲೀಸರಿಗೂ ಅನ್ಸಲ್ವಾ ಇದು? ಚೀಫ್ ಮಿನಿಸ್ಟರ್ ಮೇಲೋ, ಪ್ರೈಮ್ ಮಿನಿಸ್ಟರ್ ಮೇಲೋ, ರಾಹುಲ್ ಗಾಂಧಿ ಮೇಲೋ, ಪರಮೇಶ್ವರ್ ಅವ್ರ ಮೇಲೋ, ಕುಮಾರಸ್ವಾಮಿ ಅವ್ರ ಮೇಲೋ, ಅಥವಾ ಯಡಿಯೂರಪ್ಪನವ್ರ ಮೇಲೋ ದೊಡ್ಡ ಜನದ ಬಗ್ಗೆ ಸಣ್ಣ ಹೇಳಿಕೆ ಬಂದಾಗ ಅವನನ್ನು ಬೆನ್ನಟ್ಟಿ ಬಡದು ಎಳ್ಕೊಂಬತ್ತಾರ ಒಳಿಕೆ. ಅರೆಸ್ಟ್ ಬೇರೆ ಹೇಳ್ತಿರೋದು ಬಡದು ಬೆನ್ನಟ್ಟಿ ಅವನ್ ಬಿಲದಲ್ಲಿದ್ರು ಸರಿ, ಕಡ್ಡಿ ಹಾಕಿ ಎಳಕಂಡು ಆಚೆಗೆ ಬರ್ತಾರ ಅವನನ್ನ. ಅದನ್ನು ಮಾಡೋರ್ಗೆ ಈ ಸೋಷಿಯಲ್ ಮೀಡಿಯಾ ಐದರ್ ಸೈಡ್ ಯಾರ್ಯಾರು ಹಾಕೊಂಡಿರ್ಲಿ, ಈ ಕಡೆ ಅವ್ರಾಗ್ಲಿ ಆ ಕಡೆ ಅವ್ರಾಗ್ಲಿ ಮಾಡ್ತಾನೆ ಹಿಡ್ಕೊಂಡು ಬಡ್ದಾಕಲ್ಲ. ಅದಾಗೋದಾದ್ರೆ ಅಂದ್ರೆ ಈ ರಕ್ತ ಜೊತೆಗೆ ಮಜಾ ತಗೊಳ್ತಾ ಇದಾರ ಅಂತ ಆಯ್ತು. ಒಂದ್ ಕಡೆ ಅವ್ರು ಬಡದಾಕ್ಲಿಲ್ಲ ಅಂತ ಇಟ್ಕೊಳ್ಳೋಣ, ಪೊಲೀಸ್ನವ್ರು ಮಾಡ್ಲಿಲ್ಲ. ಸೋಷಿಯಲ್ ಮೀಡಿಯಾ ಅದ್ಭುತವಾದ ತಂತ್ರಜ್ಞಾನ, ಅದ್ಭುತವಾದ ಟೂಲ್, ಅದು ಬ್ರಿಲಿಯಂಟ್ ಟೂಲ್. ಅದು ನಿಮ್ಮ ಫೇಸ್ಬುಕ್ ಆಗಲಿ, ನಿಮ್ಮ ಟ್ವಿಟರ್ ಆಗಲಿ, ನನ್ನ ಪ್ರಕಾರ ಅದು ವೆರಿ ಗುಡ್ ಟೂಲ್. ಅದರಿಂದ ಸರಿಯಾಗಿ ಬಳಸ್ಕೊಂಡ್ರೆ ನಾವು ಸರಿಯಾಗಿ ಬಳಸ್ಕೊಳ್ಳೋಕ್ತ ಅಯೋಗ್ಯರು ನಾವು, ನಮಗೆ ಸರಿಯಾಗಿ ಬಯಸ್ಕೊಳಕ್ ಬರಲ್ಲ. ಸರಿಯಾಗಿ ಬಳಸ್ಕೊಳ್ಳೋರು ಇವತ್ತಿಗೂ ಅದನ್ನು ಸರಿಯಾಗೇ ಬಳಸ್ಕೊತಿದ್ದಾರೆ ಅವ್ರ ಪಾಡ್ಗವರು. ಕೋತಿಗಳು, ಕಪಿಗಳು, ಕಂತ್ರಿಗಳು ಇವುಗಳಿಗೆ ಬಳಸಕ್ ಬರಲ್ಲ, ಬಳಸೋದು ಬೇಕಿಲ್ಲ ಅವಕ್ಕೆ ಇದೊಂದು ಅಸ್ತ್ರ. ಇದನ್ನ ನೀವು ಕೇಳ್ದಂಗೆ ದರ್ ಇಸ್ ಅ ಪಾಸಿಬಿಲಿಟಿ ಅನ್ಸತ್ತೆ. ಸೀರಿಯಸ್ಲಿ ಯಾರು ಮಾಡಿ ಸೋಷಿಯಲ್ ಮೀಡಿಯಾನಲ್ಲಿ ವಿ ವಿಲ್ ಗೋ ಬಿಹೈಂಡ್ ಯು ಟೇಕ್ ಆಕ್ಷನ್ ಅಂತ ತಗೋಬೇಕು. ಎಗೈನ್ ಯಾರು ಮಾಡಬೇಕು? ಸರ್ಕಾರನೇ ಬರುತ್ತೆ. ಸರ್ಕಾರ ಎಗೈನ್ ಅವ್ರಿಗೆ ಏನ್ ಹೇಳಿದೆ? ಪ್ರಾಬ್ಲಮ್ ಫ್ರೀಡಮ್ ಬೇಕು. ದಟ್ಸ್ ಅ ಪ್ರಾಬ್ಲಮ್. ಒಂದು ಸರ್ಕಾರಕ್ಕೆ ಕೊಡುವಂತ ಇದಿಲ್ವಾ ಸರ್ ಪವರು? ಆಯ್ತು ನೀವು ಇದನ್ನ ಸ್ಟ್ರಿಕ್ಟ್ ಆಗಿ ವೈಲೆನ್ಸ್ ಅನ್ನ ನಿಲ್ಸಿ ಅಂತ ಹೇಳಿ, ನಿಮ್ಗೆ ಯಾವ ಫ್ರೀಡಮ್ ಆದ್ರೂ ನಾವು ಕೊಡ್ತೀವಿ ಅಂತ ಹೇಳಿ ಆ ತಾಕತ್ ಬರಲ್ವಾ ಸರ್ಕಾರಕ್ಕೆ? ಐದರ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಯು ಆರ್ ರಿವರ್ಸಿಂಗ್ ದ ಕ್ವಶನ್ ಅನ್ನ. ಅಲ್ರಿ ನಾನು ಹೇಳ್ತಾ ಇದ್ದೀನಿಲ್ಲ, ಸರ್ಕಾರಕ್ಕೆ ಪವರ್ ಇಲ್ಲ ಅಂತ ಹೇಳಿದವನು ಯಾರು? ಕೊಡಬೇಕು ಅನ್ನೋ ಮನಸ್ಗೂ ಪವರ್ಗೂ ಸಂಬಂಧ ಇಲ್ಲ. ಅದು ಬೇಕಲ್ಲ, ಯಾಕೆ ಕೊಡ್ಲಿ ನಾನು? ನೀವು ಬಂದು ಹೇಳ್ಬಿಟ್ರಿ ಅಂತ ಕೊಡ್ಬಿಡ್ಲ ಅಲ್ಲಿ, ನಾಳೆ ನಾನು ಹೋಟೆಲ್ ಗುದ್ದಿಸ್ಕೊಂಡ್ಬಿಟ್ಟು ಅಲ್ಲಿ ಸೊನ್ನೆ ಮಾಡ್ಕೊಂಡ್ ಬಂದ್ಬಿಡ್ಲಂಗಾರೆ. ಅಂದ್ರೆ ಈ ಸಾವಿಗೆ ಹೊಣೆ ಯಾರು ಸರ್? ಅದು ಯಾವನಾರು ಮಾಡ್ಕೊಂಡು ನನಗೇನು ಗೊತ್ತು? ನನಗೇನ್ರಿ ಗೊತ್ತು? ರಕ್ತದ ಮೇಲೆ, ಹೆಣಗಳ ಮೇಲೆ ರಾಜಕೀಯ ನಡೆದಿದೆ, ಇವತ್ತಿಗೂ ನಡೀತಿರ್ಬೋದು. ನನಗೇನು ಗೊತ್ತಂಗಾರೆ? ಏನ್ ನಾನು ಹೇಳಿದ್ನ? ಸಿದ್ದರಾಮಯ್ಯ ನಾನು ಹೋಗಿ ಹೇಳಿದ್ನ ಬಡದಾಡ್ಕೊಂಡು ಸಾಯಿರಿ ನೀವೆಲ್ಲ ಅಂತ ಹೇಳಿದ್ನ? ಯಾವನ ಬಡ್ಕಂಡ ಹಂಗ್ಬಿಟ್ಟು ನೀವು ಹೇಳ್ಬಿಟ್ರಿ ಅಂತ ಒಂದ್ ಸೈಡ್ ಬಾರಿಸ್ಬಿಡ್ಲಾ? ಇನ್ನೊಂದ್ ಸರಿನಾ ಅವನು? ಅಲ್ಲ, ಇವ್ ಸ್ಟ್ರಿಕ್ಟ್ ಆಕ್ಷನ್ ತಗೊಳಕ್ಕಾಗಲ್ಲ, ಪಾಲಿಟಿಕ್ಸ್ ಅಂತ ಎಷ್ಟು ಸರಿ ಹೇಳಿ. ದಾಟ್ಸ್ ಪಾಲಿಟಿಕ್ಸ್ ಸರ್, ದಟ್ ಇಸ್ ಪಾಲಿಟಿಕ್ಸ್. ರಾಷ್ಟ್ರ ಧ್ವಜ ಹಾಕ್ತೀರಾ, ಕೇಸರಿ ಧ್ವಜ ಹಾಕ್ತೀರಾ, ನಾಳೆ ಇನ್ನೊಬ್ಬ ಟ್ವೀಟಲ್ಲಿ ಅವನು ಯಾವೊಂದು ಒಬ್ಬಂದು ಕೊನೆಯ ದಿನ ನಿನ್ನದು, ನೀನು ಹಸಿರು ಬಾವುಟ ಹಾಕ್ತೀಯಾ, ನೀಲಿ ಬಾವುಟ ಹಾಕತ್ತೀಯಾ, ನೀನು ಅವನಿಗೆ ಟೋಪಿ ಹಾಕುತ್ತೀಯಾ, ನೀನು ಅವನಿಗೆ ಇದನ್ನ ಮಾಡುತ್ತೀಯಾ, ಹೆಣ ಇದು ಮಾಡೋವಾಗ ಅಂತ ಹಾಕಿ. ಆಲ್ ರೈಟ್. ಭಾರತೀಯ ಜನತಾ ಪಕ್ಷದ ಸಂಸದರಾಗಿರುವಂಥ ಆ ಭಾಗದ್ದೇ ಚಿಕ್ಕಮಗಳೂರು, ಉಡುಪಿ ಕಾನ್ಸ್ಟಿಟ್ಯೂಯನ್ಸಿ ಅದು ಬೇರೆ. ಶೋಭಾ ಕರಂದ್ಲಾಜೆ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಆಲ್ ರೈಟ್ ಮೇಡಮ್, ನಮಸ್ಕಾರ. ನಮಸ್ಕಾರ. ಈ ಸೈಕಲ್ ಆಫ್ ವಯಲೆನ್ಸ್ ಅಂದ್ರೆ ಈ ಹಿಂಸೆಯ ವೃತ್ತ ತಿರುಗುತ್ತಾ ಇರೋದು ನಿಲ್ಲತ್ತೆ ಅಂತ ನಿಮ್ಗೆ ಯಾವತ್ತಾರ ಅನ್ಸತ್ತಾ? ಇಲ್ಲ, ಎಲ್ಲಿ ತನಕ KFDಯ ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಂಘಟನೆ ಇಲ್ಲಿ ಇರುತ್ತೆ ಕೇರಳದಲ್ಲಿ ಮತ್ತು ಕರಾವಳಿ ಪ್ರದೇಶದಲ್ಲಿ, ಅಲ್ಲಿ ತನಕ ಈ ಹಿಂಸೆ ನಿಲ್ಲೋದಿಲ್ಲ. ಅದಕ್ಕಾಗಿ ನಾವು ರಂಗನಾಥ್ ಸರ್ ನಾವು ಕೇಳ್ಕೊಂಡಿದ್ವಿ, ಈ KFD ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನು ನಿಷೇಧ ಮಾಡಿ ಅಂತ ಕೇಳ್ಕೊಂಡಿದ್ವಿ. ಆದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಹಳ ತಮಾಷೆ ಅಂದ್ರೆ, ಅದೇ KFD ಕಾರ್ಯಕರ್ತರು ಯಾರು ಜೈಲಲ್ಲಿ ಇದ್ರು, ಯಾರು ಕೊಲೆ ಮಾಡಿ ಹೋಗಿದ್ರು, ಅವರನ್ನ ಕ್ಯಾಬಿನೆಟ್ಗೆ ತಂದು
ಆ ಎಲ್ಲ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಿದ್ರು. ಇದರ ಪರಿಣಾಮವನ್ನು ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ಯಾವ ಕೊಲೆ ರಾಜಕಾರಣ ಕೇರಳದಲ್ಲಿತ್ತು, ಆ ಕೊಲೆ ರಾಜಕಾರಣ ಇವತ್ತು ಕರ್ನಾಟಕಕ್ಕೆ ಬಂದಿದೆ, ಅದು ಕರಾವಳಿಗೆ ಬಂದಿದೆ. ನಂಗೆ ಅನ್ಸುತ್ತೆ ಒಂದೇ ಮಾದರಿಯ ಕೊಲೆಗಳು, ಒಂದೇ ಮಾದರಿ. ಪ್ರಶಾಂತ್ ಪೂಜಾರಿಯನ್ನು ಕೂಡ ಕುತ್ತಿಗೆ ಕಡಿದ್ರು, ತಲೆ ಕಡಿದ್ರು. ರಾಜೀವ್ ಅವರಿಗೆ ಕೂಡ ಕುತ್ತಿಗೆ ಕಡಿದ್ರು, ತಲೆ ಕಡಿದ್ರು. ಇಲ್ಲಿ ರುದ್ರೇಶ್ ಅವರಿಗೂ ಕೂಡ ಅದೇ ಮಾದರಿ ಕುತ್ತಿಗೆ ಕಡಿದ್ರು. ಇವತ್ತು ನಮ್ಮ ಶರತ್ ಅವರಿಗೆ ಕೂಡ ಅದೇ ತಲೆಗೆ ಕಡಿದು ಇವತ್ತು ಅವನನ್ನು ನಾವು ಕಳ್ಕೊಂಡಿದ್ದೀವಿ. ಒಂದೇ ಮಾದರಿಯ ಕಲೆ ಸರಣಿಯಾಗಿ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಅದಕ್ಕಾಗಿ ತಕ್ಷಣ ಈ ಎಲ್ಲ ಕೇಸ್ಗಳನ್ನ, ಅದು ಮುಸಲ್ಮಾನರ ಹತ್ಯೆ ಆಗಿರ್ಲಿ ಅಥವಾ ಹಿಂದೂಗಳ ಹತ್ಯೆ ಆಗಿರ್ಲಿ, ತಕ್ಷಣ ಈ ಎಲ್ಲ ಕೇಸ್ಗಳನ್ನ ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಮಾಡಿಸಬೇಕು. ಇಂಥ ದೇಶದ್ರೋಹಿ ಸಂಘಟನೆ ಯಾವ್ದ್ಯಾವ್ದಿದೆ ಅದೆಲ್ಲದಕ್ಕೂ ನಿಷೇಧ ಮಾಡುವಂಥದ್ದು ತಕ್ಷಣ ಮಾಡ್ಬೇಕು ಸರ್. ಎಕ್ಸಾಕ್ಟ್ಲಿ ಈಗ ನಾನು ಹೇಳ್ತಾ ಇದ್ದೆ ಅರುಣ್ ಕೈಯಲ್ಲಿ ಈ ಆರ್ಗ್ಯುಮೆಂಟ್ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಬಿಕಾಸ್ ನೀವು ನಿಮ್ಮ ನಿಲುವುಗಳನ್ನ ಬಿಟ್ಕೊಡಲ್ಲ, ಅವರು ಅವ್ರ ನಿಲುವುಗಳನ್ನ ಬಿಟ್ಕೊಡಲ್ಲ. ದ ರಿವರ್ಸ್ ಈಸ್, ಎಲ್ಲಿಯವರೆಗೆ ಸಂಘ ಪರಿವಾರದ ಸಂಘಟನೆಗಳನ್ನು ನಿಷೇಧ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಕರಾವಳಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಶಾಂತಿ ಸ್ಥಾಪಿಸಲು ಸಾಧ್ಯವೇ ಇಲ್ಲ. ಎಲ್ಲರೂ ಪ್ರೊವೊಕೇಟರ್ಗಳು, ದ್ವೇಷ ಬಿತ್ತವರು, ವಿಷಾಪಹಾಕಾರವರು ಅಂತಾರೆ. ಅದಕ್ಕೆ ಯಾರಂತಾರೆ? ನಮ್ಮ ಸಂಘಟನೆ ಇಂಥವರನ್ನು ಕೊಲೆ ಮಾಡಿದೆ, ಇಂಥ ದೇಶದ್ರೋಹಿ ಚಟುವಟಿಕೆ ಮಾಡಿದೆ, ಇಂಥ ಧರ್ಮದವರಿಗೆ ದ್ವೇಷ ಮಾಡಿದೆ. ಇವತ್ತು ಏನೋ ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಹಾಕಿದ್ದಾರೆ, ಈ ರೀತಿಯ ಸ್ಟೇಟಸ್ ಅನ್ನ ನಮ್ಮ ಕಾರ್ಯಕರ್ತರು ಹಾಕಿದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿ. ನಾನು ಅದಕ್ಕೆ ನಿಮ್ಗೆ ಹೇಳಿದೆ, ಆ ಮುಸಲ್ಮಾನರ ಕೊಲೆ ಆಗಿದ್ರು ಕೂಡ ಅದರ ಬಗ್ಗೆ ತನಿಖೆ ಆಗ್ಬೇಕು, ಸತ್ಯಾಸತ್ಯತೆ ಹೊರ ಬರಬೇಕು. ಅನವಶ್ಯಕವಾಗಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ, ಸಂಘ ಪರಿವಾರದ ಮೇಲೆ ಗೂಬೆ ಕೂರಿಸುವುದನ್ನ ಈ ರಾಜಕಾರಣಿಗಳು ಬಿಡಬೇಕು. ಇವತ್ತು ಸಿದ್ದರಾಮಯ್ಯನವರು ಮಂಗಳೂರು ನೆಲದಲ್ಲಿ ನಿಂತು ಇವತ್ತು ನಮ್ಮ ಬಗ್ಗೆ ಮಾತಾಡಿದ್ದಾರೆ. ಅವರಿಗೆ ನಾಚಿಕೆ ಆಗ್ಬೇಕು. ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು, ನಾವು ಅವರ ಕೈಗೆ ಅಧಿಕಾರ ಕೊಟ್ಟಿದ್ದೀವಿ. ಅವರೇ ಗೃಹ ಸಚಿವರಿದ್ದಾರೆ, ಇವತ್ತು ಗೃಹ ಸಚಿವರಾಗಿಲ್ಲ, ಬೇರೆ ಇಲ್ಲ. ಅದಕ್ಕಾಗಿ ಅವರ ಕೈಯಲ್ಲಿ ಅಧಿಕಾರ ಇರುವಾಗ ನೀವು ಇನ್ನೊಬ್ಬರ ಬಗ್ಗೆ ಆರೋಪ ಮಾಡೋದಲ್ಲ, ತನಿಖೆ ಮಾಡಿಸಿ ಜೈಲಿಗೆ ಹಟ್ಟಬೇಕು. ಆ ಕೆಲಸ ನೀವು ಮಾಡ್ರಿ ಮುಖ್ಯಮಂತ್ರಿಗಳೇ. ಈ KFD ಮತ್ತು PFI 3-4 ವರ್ಷದಲ್ಲಿ ಬಂದಿಲ್ಲ, 5 ವರ್ಷ 6 ವರ್ಷ 7 ವರ್ಷ ಹಿಂದೆನೆ ಬಂತಲ್ಲ ಮಂಗಳೂರು ಕಡೆಗೆ. ಖಂಡಿತವಾಗಿ ನಮ್ಮ ಕಾಲದಲ್ಲಿ ಕೂಡ ನಾವು ಅವ್ರಿಗೆಲ್ಲರಿಗೂ ಕೇಸ್ ಜಡಿಯುವಂತದ್ದು ಮಾಡಿದ್ವಿ. ಅವರನ್ನೆಲ್ಲ ಜೈಲಲ್ಲಿ ಇಟ್ಟಿದ್ರೆ ಸಿದ್ದರಾಮಯ್ಯನವರ ಸರ್ಕಾರವನ್ನು ಬಿಡುಗಡೆ ಮಾಡಿದ್ರು. ಇಷ್ಟೇ ವ್ಯತ್ಯಾಸ. ಓಕೆ, ಹಾಗಿದ್ರೆ ಇಬ್ಬರು ಎರಡು ತಮ್ಮ ನಿಲುವುಗಳಿಗೆ ನಿಂತು ಬಿಟ್ಟಾಗ ಇದಕ್ಕೆ ಸಲ್ಯೂಷನ್ ಅನ್ನೋದು ಏನೂ ಇಲ್ಲ ಅಷ್ಟೇ. ಹಂಗಾರೆ ಹಲೋ, ಇಬ್ಬರು ತಮ್ಮ ನಿಲುವುಗಳಿಗೆ ಗಟ್ಟಿಯಾಗಿ ನಿಂತರೆ ಇದಕ್ಕೆ ಹಾಗಾದ್ರೆ ಸಲ್ಯೂಷನ್ನು, ಇದಕ್ಕೊಂದು ಪರಿಹಾರ ಅನ್ನೋದೇನಿಲ್ಲ. ಇದಕ್ಕೆ ಪರಿಹಾರ ಒಂದೇ ಒಂದು, ಬ್ಯಾನ್ ಮಾಡೋದು. ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಮಾಡಿಸುವಂಥದ್ದು ಮತ್ತು ಸರಿಯಾದ ಶಿಕ್ಷೆಯನ್ನ ಸಂಬಂಧಪಟ್ಟವರಿಗೆ ಕೊಡುವಂಥದ್ದು. ಈ ರೀತಿ ದೇಶದ್ರೋಹಿ ಸಂಘಟನೆಗಳು ಯಾರ್ಯಾರು ಇದ್ದಾವೆ ಇವೆಲ್ಲದನ್ನು ಕೂಡ ನಿಷೇಧ ಮಾಡುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಯಾಕೆ ಶುರುವಾಯಿತು? KFD ಯಾಕೆ ಶುರುವಾಯಿತು? ಕೇರಳದಲ್ಲಿ ಏನಾಗ್ತಿದೆ? ಎಷ್ಟು ಕಾರ್ಯಕರ್ತರ ಹತ್ಯೆ ಆಗಿದೆ? ಅವರ ಉದ್ದೇಶ ಏನು? ಬ್ಯಾನ್ ಮಾಡ್ಬೇಕು ಅಂತಾರೆ. ಇವರಿಬ್ಬರ ನಡುವೆ ಯಾಕೆ ಅಮಾಯಕರು ಬಲಿ ಆಗ್ಬೇಕು ಸರ್? ಜೀವ ಎಷ್ಟು ಹೋಗ್ತಾ ಇದಾವೆ? 1-2 ಜೀವಗಳು. ಮೇಡಮ್, ನೀವು ಬ್ಯಾನ್ ಮಾಡ್ಬೇಕಂತೀರಾ, ಅವ್ರು ಅಲ್ಲಿಂದ ಆ ಕಡೆಯಿಂದ RSS ಬ್ಯಾನ್ ಆಗ್ಬೇಕು ಅಂತಾರೆ, ಮಧ್ಯದಲ್ಲಿ ನಿಮ್ಮ ಕಡೆನೂ ಸಾಯ್ತಾರೆ, ಅವ್ರ ಕಡೆನೂ ಸಾಯ್ತಾರೆ. ಯಾಕೆ ಈ ಜೀವಗಳು ಹೋಗ್ಬೇಕು ಅಂತ ತಪ್ಪು ತೋರಿಸ್ಬೇಕಲ್ಲ. ನಾವೇನೋ ದೇಶದ್ರೋಹದ ಕೆಲಸ ಮಾಡಿದೀವ? ಈ ದೇಶ ಕಟ್ಟುವಂತ ಕೆಲಸ ಮಾಡ್ತಾ ಇದೀವಿ. ದೇಶಕ್ಕೆ ಗೌರವ ಕೊಡಿ ಅಂತ ಕೇಳ್ತೀವಿ. ಮೇಡಮ್ ಒಂದ್ ನಿಮಿಷ ಸ್ವಲ್ಪ ಸೀರಿಯಸ್ ಆಗಿ ಕೇಳ್ತೀನಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಇನ್ನೊಂದು ಯಾವ್ದೋ KFD, ಕರ್ನಾಟಕ ಫೆಡರೇಷನ್ ಎಂತದ ಒಂದು, ಅದೊಂದು ಎರಡೂವೆ ಕಾಂಗ್ರೆಸ್, ವಾಟ್ ಎವರ್ ಇಟ್ ಇಸ್, ಅವರೆರಡೂವೆ ಕಾಂಗ್ರೆಸ್ಸಿನ ರಾಜಕೀಯವನ್ನ ಪ್ರಶ್ನೆ ಮಾಡುವ ರೀತಿಯಲ್ಲೇ ಒಳಕ್ಕೆ ಬಂದಿರುವಾಗ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನವರು, ಗೃಹ ಮಂತ್ರಿಯೂ ಆಗಿರುವವರು ಇದನ್ನ ಸಹಿಸಿಕೊಳ್ಳೋದು ಯಾಕೆ? ಅವ್ರಿಗೆ ಅಲ್ವಾ ಅದು ಪ್ರಾಬ್ಲಮ್. ಯಾಕೆ ಸಹಿಸ್ಕೋಬೇಕಂಗಾರ ಅವರು? ಇಲ್ಲ, ಅವರು ರಾಜಕೀಯವಾಗಿ ಇದೊಂದು ಸಂಘಟನೆ ನಮ್ಗೆ ಕಾಂಪಿಟೇಟರ್ ಅಂತ ಅವ್ರು ಕಾಂಗ್ರೆಸ್ ಅಂದ್ಕೊಂಡೇ ಇಲ್ಲ. ಅವರು ಕೇವಲ ಮುಸಲ್ಮಾನರ ಓಲೈಕೆ ಮಾಡ್ತಾ ಇದ್ದಾರೆ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ರಮಾನಾಥ ರೈ ಅವರು ಮತ್ತು UT ಖಾದರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನೇ ಮಾಡಿರುವಂತದ್ದು. ಮೊನ್ನೆ ನೀವು ವಿಡಿಯೋ ನೋಡಿರ್ಬೋದು. ಎಲ್ಲಾ ಗುಂಡಗಳನ್ನ ಅದೇ ಕಾರ್ಯಕರ್ತರ ಕೂರಿಸಿಕೊಂಡು ಒಬ್ಬ SP ಲೆವೆಲ್ IPS ಆಫೀಸರ್ ಜೊತೆ ಅವ್ರು ಮಾತಾಡಿರುವಂತ ರೀತಿ ವಿಡಿಯೋದಲ್ಲಿ ಇಡೀ ವೈರಲ್ ಆಗಿತ್ತು. ಇವತ್ತು ಆ ರೀತಿಯ ಒಂದು ಮಾನಸಿಕತೆ ಇರುವಂತ ಮಂತ್ರಿಗಳು ಆ ಜಿಲ್ಲೆಯಲ್ಲಿ ನ್ಯಾಯ ಕೊಡಿಸ್ತಾರೆ, ಹಿಂದೂಗಳನ್ನ ರಕ್ಷಣೆ ಮಾಡ್ತಾರೆ ಅಂತ ನಾವು ಹೇಗೆ ನಂಬೋದು? ಹಂಗಾದ್ರೆ 2018ರ ಚುನಾವಣೆಗೆ 2 ರಾಜಕೀಯ ಪಕ್ಷಗಳು ಸಜ್ಜಾಗಿರುವುದರಿಂದ ಕರಾವಳಿ ಈ ಸಮಸ್ಯೆಯಿಂದ ಹೊರಬರಲು ಸಾಧ್ಯವೇ ಇಲ್ಲ.
ಸಾಧ್ಯ ಇದೆ, ಕ್ರಮ ಕೈಗೊಳ್ಳಿ. ಯಾರು ತಪ್ಪು ಮಾಡಿದಾರೆ ಅವರಿಗೆ ಶಿಕ್ಷೆ ಕೊಡಿ. ಖಂಡಿತ ಸಾಧ್ಯ ಇದೆ, ಯಾಕೆ ಸಾಧ್ಯ ಇಲ್ಲ? ಕಳೆದ 42 ದಿನಗಳಿಂದ 144 ಸೆಕ್ಷನ್ ಇದೆ. 144 ಸೆಕ್ಷನ್ ಇದ್ದಾಗ ನಮ್ಮ ಷರತ್ತಿದು ಕೊಲೆ ಆಗಿದೆ. ಇದು ಗೊತ್ತಿರ್ಲಿ. ಅಂದ್ರೆ 144 ಸೆಕ್ಷನ್ ಕೊಲೆ ಮಾಡಕ್ ಹಾಕಿದ್ರೆ, ಹಾಗಿದ್ರೆ ಸಿದ್ದರಾಮಯ್ಯನವರು ಅಲ್ಲಿರುವಂತಹ ಬಹುಸಂಖ್ಯಾತ ಹಿಂದೂಗಳನ್ನು ಎದುರಾಕೊಂಡ್ರು ಪರವಾಗಿಲ್ಲ, ನಾನು ಮುಸ್ಲಿಮರ ಪರವಾಗಿರಬೇಕು, ನಾನು MLA ಸೀಟ್ ಸೋತ್ರು ಪರವಾಗಿಲ್ಲ ಅಂತ ಮಾಡೋ ಕೆಟ್ಟ ರಾಜಕಾರಣ, ಬುದ್ಧಿ ಇಲ್ಲದೆ ರಾಜಕಾರಣ ಮಾಡ್ತಾರೆ. ಅವ್ರು ಅನ್ಕೊಂಡಿದ್ದಾರೆ ನಮ್ಮ ಹಿಂದೂಗಳು ಕೆಲವರು ಓಟ್ ಹಾಕೋರು ಹಾಕಿ ಹಾಕ್ತಾರೆ, ಮುಸಲ್ಮಾನರು ಇದ್ರೆ ನಾವು ಗೆಲ್ತೀವಿ ಅಂತ. ಇದು ಸಿದ್ದರಾಮಯ್ಯನವರು ಇವತ್ತು ರಾಜ್ಯದಲ್ಲಿ ನಡೆಸ್ತಾ ಇರುವಂತ ಧರ್ಮ ರಾಜಕಾರಣ, ಜಾತಿ ರಾಜಕಾರಣ, ಕೋಮು ರಾಜಕಾರಣ. ಅದಕ್ಕಾಗಿ ಅವರು ನಾನು ದುಡ್ಡಲ್ಲಿ ಕೊಂಡ್ಕೊಂಡು ಬಲ್ಲೆ. ಯಾವಾಗ ನಂಜನಗೂಡು ಮತ್ತು ಅವ್ರು ಗುಂಡ್ಲುಪೇಟೆ ಗೆದ್ರು, ಈಗ ಅವ್ರ ತಲೆಗೆ ಅಡರ್ ಬಿಟ್ಟಿದೆ. ನಾನು ದುಡ್ಡಲ್ಲಿ ಎಲ್ಲರನ್ನು ಕೊಂಡ್ಕೊಂಡು ಬಲ್ಲೆ, ನಂಗೆ ಮುಸಲ್ಮಾನರ ಜೊತೆಗಿದ್ರೆ ಸಾಕು, ಉಳಿದವರನ್ನು ಕೊಂಡ್ಕೊಳ್ತೀನಿ ಅಂತ. ಇದು ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ರಾಜ್ಯದಲ್ಲಿ ಈ ತರ ನಡೀತಾ ಇದೆ. ನಾನು ಆಗ್ಲೇ ಹೇಳಿದೆ, ನಾವು ರಮಾನ್ ಹತ್ರ ಹೆಸರು ಹೇಳಿದಾಗ ಈಗಷ್ಟೇ ಅವರೊಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ನಿಮಗೆ ಪುರ್ಸೊತ್ತಿದ್ರೆ ಕೇಳಿಸ್ಕೊಳ್ಳಿ, ಪ್ಲೇ ಮಾಡ್ತೀನಿ. ಇದಕ್ಕೆಲ್ಲ BJPನೇ ಕಾರಣ, ಇವರಿಂದಾನೇ ನಮ್ಮೂರು ಹಾಳಾಗ್ತಾ ಇರೋದು, ಇವ್ರು ಹಿಂಗೆ ಬಿಟ್ರೆ ಆಗಲ್ಲ ಅಂತ ಈಗ ಅವ್ರು ಹೇಳ್ತಾರೆ. ಅಲ್ಲಿಗೆ ಇಬ್ಬರು ಶಸ್ತ್ರಸನ್ನದ್ಧರಾಗಿ ನಿಂತಿದ್ದೀರಿ. ನೀವು ಕ್ಯಾಬಿನೆಟ್ ಸಚಿವರು ತಾನೆ, ನಿಮ್ಮ ತಾಕತ್ ತೋರಿಸಿ, ಅದು ಯಾರನ್ನ ಬಂಧನ ಮಾಡ್ತೀರಾ ಮಾಡ್ರಿ ನೋಡೋಣ. ಸರಿ ಸರಿ, ಏನು ಇನ್ನೊಂದ್ಸರಿ ಹೇಳಿ, ಸಾರಿ ಇನ್ನೊಂದ್ಸರಿ. ಇಲ್ಲ, ನೀವು ಕ್ಯಾಬಿನೆಟ್ ಸಚಿವರು ತಾನೆ, ನಿಮ್ಮ ಹತ್ರ ಸರ್ಕಾರ ಇದೆ ತಾನೆ, ನೀವು ಮುಖ್ಯಮಂತ್ರಿಗಳು, ನಿಮ್ಮ ಕ್ಯಾಬಿನೆಟ್ ಕೂತ್ಕೊಂಡು ಯಾರ್ಯಾರು ಬಿಜೆಪಿ ಅವರು ಈ ರೀತಿ ಕೋಮು ಭಾವನೆ ಸೃಷ್ಟಿ ಮಾಡಿದ್ದಾರೆ ಬಂಧನ ಮಾಡ್ರಿ. ನಾವು ಬೇಡ ಅಂತಿದೀವ, ಮಾಡ್ರಿ. ನಮ್ಮ ತಪ್ಪಿದ್ರೆ ಬರುತ್ತೆ ಸರ್. ಅಮಾಯಕರನ್ನ ಬಂಧನ ಮಾಡಿದ್ರೆ ಅಂತೇಳಿ ಆ ಕಡೆಯಿಂದ ಪ್ರೊಟೆಸ್ಟ್ ನಡೆಯುತ್ತೆ, ಅಲ್ಲೊಂದಿಷ್ಟು ಪ್ರತಿಭಟನೆ, ಅದೊಂದಿಷ್ಟು ಬಂದು, ಆಮೇಲೆ ಈ ಕಡೆಯಿಂದ ಅಮಾಯಕರನ್ನ ಬಿಟ್ರಿ ನೀವು ಅಂತೇಳಿ ಅಲ್ಲೊಂದಿಷ್ಟು ಪ್ರೊಟೆಸ್ಟ್ ಮಾಡ್ತಾರೆ. ಪ್ರೊಟೆಸ್ಟ್ ಅಲ್ಲೇನೆ ದಕ್ಷಿಣ ಕನ್ನಡ ಜಿಲ್ಲೆ ಹೊರಟು ಹೋಗುತ್ತೆ. ಓಕೆ ಮೇಡಮ್, ಡು ಯು ಅಗ್ರಿ, ಎರಡು ಮುಂದೆ ಬರುವುದಾದ ಚುನಾವಣೆಗಳಿರುವ ಪರಿಸ್ಥಿತಿನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ವೋಟ್ ಬ್ಯಾಂಕ್ಗಳು ಮತ್ತು ಸಿದ್ಧಾಂತಗಳಿಗೆ ಗಟ್ಟಿಯಾಗ್ತಿರೋ ಹಿನ್ನೆಲೆಯಲ್ಲಿ ಮಂಗಳೂರು ಮತ್ತು ಆ ಸುತ್ತಮುತ್ತಲ ಪ್ರದೇಶಗಳಿಗೆ ಮುಕ್ತಿ ಇಲ್ಲ ಮುಂದಿನ 1 ವರ್ಷ, ಒಪ್ತೀರಾ ಒಪ್ಪಲ್ವಾ? ಇಲ್ಲ, ಮುಕ್ತಿ ಕೊಡಬೇಕು. ಈ ಸರ್ಕಾರಕ್ಕೆ ತಾಕತ್ತಿದ್ರೆ ತಕ್ಷಣ ಮುಕ್ತಿ ಕೊಡಬೇಕು. 42 ದಿನದಲ್ಲಿ ನೀವು 144 ಸೆಕ್ಷನ್ ಇಡೀ ಜಿಲ್ಲೆಗೆ ಹಾಕೊಂಡು ಕೂತಿದ್ದೀರಾ. ನಿಮ್ಗೆ ಶಕ್ತಿ ಇದ್ರೆ ನಿಮ್ಮ ಪೊಲೀಸ್ ಫೋರ್ಸ್ ಅನ್ನು ಪ್ರಯೋಗ ಮಾಡಿ, ಯಾರು ಇದ್ರೆ ದಯಮಾಡಿ ಅರೆಸ್ಟ್ ಮಾಡಿ. ನಾನು ಡೇ 1 ಅಲ್ಲಿ ಕಳೆದ ತಿಂಗಳ 26 ಹಿಂದಿನ ತಿಂಗಳ 26ನೇ ತಾರೀಕು ನಾನು ಹೇಳಿದ್ದೆ, ಇವತ್ತು ಕರ್ನಾಟಕದಲ್ಲಿ ಈ ರೀತಿಯ ಗಲಾಟೆ ಆಗ್ತಾ ಇದೆ, ದಯಮಾಡಿ ರೂಪ್ಕುಮಾರ್ ದತ್ತ ಅವರೇ ಇದನ್ನು ಕಂಟ್ರೋಲ್ಗೆ ತನ್ನಿ, ಅಲ್ಲಿ SPಗೆ ಪವರ್ ಕೊಡಿ, ಯಾವುದೇ ಗುಂಡಗಳ ಮಾತು ಕೇಳಕ್ ಹೋಗ್ಬೇಡಿ ಅಂತ ನಾವು ಫೋನ್ ಮಾಡಿ ಹೇಳಿದ್ವಿ. 40 ದಿನ ಆಯ್ತು, 42 ದಿನ ಆಯ್ತು, ಆದ್ರೆ ನಿಮಗೆ ಕಂಟ್ರೋಲ್ ಮಾಡಕ್ಕಾಗಿಲ್ಲ. ಅದರ ಬದಲಾಗಿ ಪೊಲೀಸರು ಒಂದು ಮಾತು ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ, ಮೀಟಿಂಗ್ ಇದ್ದೀನಿ. ನಾ ಏನ್ ಹೇಳ್ತಾರೆ ಗೊತ್ತಾ, ಅಲ್ಲಿ ಹರಿಶೇಖರನ್ ಅನ್ನುವಂತ IG ಹೇಳ್ತಾರೆ, ನಮ್ಮ ಕಾರ್ಯಕರ್ತರು ನಿಮ್ಗೆ ನಾನು ಏನೋ ಕಂಡಲ್ಲಿ ಗುಂಡಿಸ್ತೀನಿ ಅಂತ ಹೇಳ್ತಾರೆ, ಶೂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಒಬ್ಬ ಪೊಲೀಸ್ ಮಾತಾಡುವಂತ ಮಾತಾ ಇದು? ಸರ್ಕಾರ ಈ ರೀತಿ ಕುಮ್ಮಕ್ಕು ಕೊಟ್ಟಿರೋದಕ್ಕೆ ತಾನೇ ಆ ಅಧಿಕಾರಿ ಹಿಂಗೆ ಮಾತಾಡ್ತಾರೆ. ಆಲ್ ರೈಟ್, ಥ್ಯಾಂಕ್ ಯು ಮೇಡಮ್. ನೀವು ಮೀಟಿಂಗಲ್ಲಿ ಇದ್ದೀರಿ ಅಂತೀರಿ, ಮುಂದುವರಿಸ್ಕೊಳ್ಳಿ ನಿಮ್ಮ ಮೀಟಿಂಗನ್ನು. ಆಲ್ ರೈಟ್, ದಟ್ ಈಸ್ ಶೋಭಾ ಕರಂದ್ಲಾಜೆ. ಈಗ ರಮಾನ್ ಹತ್ರ ಕೂಡ ಅದನ್ನೇ ಹೇಳ್ತಿದ್ರು ಅಂತ ಇದ್ರು, ದಟ್ಸ್ ಓಕೆ. ಅವ್ರು ಹೇಳ್ತಿದ್ರೆ ಏನು ಹೇಳ್ತಿದ್ರು ಅಂತ ಒಂದು ಚೆನ್ನಾಗಿ ನೋಡ್ಬಿಡೋಣ ಕ್ವಿಕ್ ಆಗಿ. ಸಣ್ಣ ಪುಟ್ಟ ಘರ್ಷಣೆಗಳು ಇದೆ, ಆದರೆ ಘರ್ಷಣೆಗಳಲ್ಲಿ ಕಾಂಗ್ರೆಸ್ ಪಾತ್ರ ಇಲ್ಲ ಅಂತ ನಾನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಷ್ಟು ಕೊಲೆಗಳು ಕೆಲವು ಆಗಿದೆ ಇಲ್ಲಿ, ಆದರೆ ಆ ಕೊಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಿ, ಅದು ಒಂದ ಹಿಂದೂ ಮಧ್ಯವಾದಿಗಳು ಹಾಗೆ ಮುಸ್ಲಿಂ ಮಧ್ಯವಾದಿಗಳು, ಆ ಇಬ್ಬರು ಸೇರಿ ಗಲಾಟೆ ಮಾಡ್ತಾ ಹೊರತು ಇದು ಕೋಮು ದರ್ಶನ ಅಂತ ಹೇಳಲಿಕ್ಕೆ ಹೋಗುದಿಲ್ಲ. ಇದು SDPI ಮತ್ತು ಬಿಜೆಪಿ ಎಕ್ಸಾಕ್ಟ್ಲಿ. ಇಬ್ರು ಟಾಕಿಂಗ್ ಟು ಎ ಗ್ಯಾಲರಿ, ಇಬ್ರು ಟಾಕಿಂಗ್ ಟು ಎ ಗ್ಯಾಲರಿ. ಮುಂದೆ ಕುಳಿತಿರುವ ಜನಸಮೂಹವನ್ನ ಮೆಚ್ಚಿಸೋದಕ್ಕೆ ಇಬ್ಬರದು ಟಾಕ್ ಕರೆಕ್ಟ್ ಆಗಿದೆ, ಅವ್ರವ್ರದಕ್ಕೆ ಅವ್ರವ್ರಿಗೆ ಅಷ್ಟೇ, ಇನ್ನೇನು. ದಟ್ ಇಸ್ ಆಲ್, ದಟ್ ಇಸ್ ಆಲ್. ಜನ ಸತ್ರು, ಜನ ಹೋಗಿ ಏನ್ ಮಾಡಿದ್ರು ಸಂಬಂಧ ಇಲ್ಲ ಇವರಿಗೆ. ಒಟ್ಟಿನಲ್ಲಿ ಜಗಳ ಹತ್ಬೇಕು, ಗಲಾಟೆ ನಡಿ. ರಾಜ್ಯಗಳನ್ನ ಕಟ್ಟೋವಾಗ ಕೊಲಾಟ್ರಲ್ ಡ್ಯಾಮೇಜ್ ಆಗತ್ತೆ ಅಂತ ಹೇಳಿದೀವಿ ಕಣ್ರಿ, ನಮ್ಮಲ್ಲಿ ಕಟ್ಟಿಲ್ವ, ಹೇಳಿಲ್ವಾ? ಹಂಗೆ JDS ನಲ್ಲಿ ಟಿಕೆಟ್ಗಾಗಿ ಸೂಟ್ಸ್ ಕೇಸ್ ಸಂಸ್ಕೃತಿ ಇದೆ ಅಂತ ಹುಣಸೂರು ಕಾರ್ಯಕ್ರಮದಲ್ಲಿ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ಹೇಳಿದ್ರು. JDS ನಲ್ಲಿ ಒಂದಿಷ್ಟು ತಳಮಳಗಳನ್ನು ಸೃಷ್ಟಿ ಮಾಡಿತು. ಈ ಮೂಲಕ ಮಾಹಿತಿಯನ್ನು ಪಡೆದುಕೊಂಡ ದೇವೇಗೌಡರು ಇವತ್ತು ಸುದ್ದಿಗೋಷ್ಠಿ ನಡೆಸಿದ್ರು. ಅವರು ಆಡಿದ ಮಾತುಗಳು ಯೋಗ್ಯವಲ್ಲ, ರಾಜಕೀಯ ಮಕ್ಕಳಾಟ ಅಲ್ಲ, ಹೇಳಿದವ್ರಿಗೆಲ್ಲ ಕೇಳಿದವ್ರಿಗೆಲ್ಲ ಟಿಕೆಟ್ ಕೊಡೋಕ್ಕಾಗತ್ತಾ? ಶಿಸ್ತು ಕಾಪಾಡಬೇಕು, ಆದರೆ ಪಕ್ಷ ಮುನ್ನಡೆಸಲು ನಾನು ಯೋಗ್ಯನಲ್ಲ, ಕೊಡೋಕ್ಕಾಗಲ್ಲ ಅನ್ನೋದಾದರೆ ಅವ್ರಿಗಿನ್ನೂ ರಾಜಕೀಯ ಬರಬೇಕು. ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಹೇಳಿಕೆ ಇದು ಕೊಡಬಾರ್ದು. ಈ ರೀತಿ ಪುನರಾವರ್ತನೆ ಆದರೆ ಸುಮ್ಮನೆ ಇರಲ್ಲ ಅಂತ ಒಂದಷ್ಟು
ಸ್ವಲ್ಪ ಗಟ್ಟಿಯಾಗೆ ಬುದ್ಧಿವಾದದ ರೂಪದಲ್ಲಿ ಖಡಕ್ಕಾಗಿ ಹೇಳಿದ್ದಾರೆ ಅಂತ ಸುದ್ದಿ. ಯಾರೋ 4-5 ಜನ ಇದ್ದರು, ಅವರೆಲ್ಲ ಇವ್ರನ್ನ ತಿರುಗಿಸಿರ್ಬೇಕಷ್ಟೇನೆ, ಇಲ್ಲರಿ ಇವಂಗೆಲ್ಲ ಮಾತಾಡೋ ಹುಡುಗ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಆಲ್ ರೈಟ್, ನೋಡೋಣ ಏನಾಗುತ್ತೆ. ಈ ಮಧ್ಯ ರೇವಣ್ಣ ಮೈಸೂರಿನಲ್ಲಿ ಮಾತನಾಡಿ, ಇದಕ್ಕೆಲ್ಲ ನೀವು ಗಮನ ಕೊಡಬೇಡಿ, ದೇವೇಗೌಡರ ಮಾತೆ ಅಂತಮ ಅಂತ ಅವರ ಎಂದಿನ ಶೈಲಿಯಲ್ಲಿ ಹೇಳಿ ಮುಂದಕ್ಕೆ ಹೋಗಿದ್ದಾರೆ. ರೋಗ ಇದೆ ನಮ್ಮ ಪಕ್ಷದಲ್ಲಿ. ನಿಷ್ಠೆ ದುಡಿದವ್ರಿಗೆ ಹಿಂದ್ಗಡೆ ಕುರ್ಚಿ ಹಾಕ್ತೀವಿ, ಸೂಟ್ಗೆ ಸೇರ್ಕೊ ಬಂದವ್ರಿಗೆ ಮುಂದ್ಗಡೆ ಕುರ್ಚಿ ಹಾಕ್ತೀವಿ. ನಿಷ್ಠೆ ದುಡಿದವ್ರಿಗೆ ಹಿಂದ್ಗಡೆ ಕುರ್ಚಿ ಹಾಕ್ತೀವಿ, ಸೂಟ್ಗೆ ಸೇರ್ಕೊ ಬಂದವ್ರಿಗೆ ಮುಂದ್ಗಡೆ ಕುರ್ಚಿ ಹಾಕ್ತೀವಿ. ಪಕ್ಷಕ್ಕೆ ಒಂದು ಡ್ಯಾಮೇಜ್ ಆಗುವಂತ ಹೇಳಿಕೆ ಇದೆ ಅಲ್ಲಿ. ಇದಕ್ಕೊಂದು ಅಂತಿಮ ಯಶಸ್ವಿ ಆಡಬೇಕು. ಏಕೆಂದರೆ ಇದ್ರ ಬಗ್ಗೆ ಸುಲಭವಾಗಿ ಆ ಬಂದ ಶಬ್ದನ ನಾನೇ ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ. ನನ್ನ ಲೈಫಲ್ಲಿ ಆ ಥರ ಮಾಡಿಲ್ಲ. ನಾವು ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ ಅಲ್ಲಿ ಯಾರೋ ಒಂದು 4-5 ಜನ ಇದ್ರು ಗೊತ್ತು ನನಗೆ, ಅವ್ರ ಹೆಸರು ತೆಗೆಯಲ್ಲ. ಈ ಪ್ರೀ ಪ್ಲಾನ್ ಮಾಡಿ ಆರ್ಗನೈಸ್ ಮಾಡಿದ್ದಾರೆ. ಒಂದು ಪಾರ್ಟಿಲಿ ಡಿಸಿಪ್ಲಿನ್ ಇಲ್ಲದೆ ಇದ್ರೆ, ನನ್ನ ಮಗ ಮಾಡಿದ್ರೇನು, ಮೊಮ್ಮಗ ಮಾಡಿದ್ರೇನು ಅಂತ ಡಿಸಿಪ್ಲಿನ್ ಕಾಪಾಡೋ ಶಕ್ತಿ ಇಲ್ಲದೆ ಇದ್ರೆ ನಾನು ಈ ಪಾರ್ಟಿ ನಡೆಸೋಕ್ಕೆ ನಾನು ಯೋಗ್ಯ ಅಲ್ಲ ಅನ್ನೋದು ಬರುತ್ತೆ. ನಮ್ಮ ಪಕ್ಷ ಏನಿಲ್ಲ, ಕುಮಾರಸ್ವಾಮಿ ದೇವೇಗೌಡರು ಏನು ಹೇಳ್ತಾರೆ ಅದೇ ಫೈನಲ್. ಯಾವ ಗೊಂದಲನೂ ಇಲ್ಲ, ಏನೂ ಇಲ್ಲ. ಕುಮಾರಸ್ವಾಮಿ ದೇವೇಗೌಡರು ಏನು ಹೇಳ್ತಾರೆ ಅದೇ ಅಲ್ಟಿಮೇಟ್. ಅದಕ್ಕೆ ಬದ್ಧ ನಾನು. ಗಂಭೀರವಾಗಿ ಪರಿಗಣಿಸಬೇಕಾ ಬೇಡವಾ? ಮುಂದಕ್ಕೆ ಹೋಗ್ಬೇಡ, ಮುಗಿಸ್ಕೋಬೇಡ. ಎಸ್, ದೇವೇಗೌಡರು ಹೇಳ್ತಾ ಇದ್ರು 4 ಜನರ ಹೆಸರು ಪ್ರಜ್ವಲಾಸ್ತ್ರವನ್ನ ಬಳಸಿರುವಂತಹ 4 ಕಾರಣ ಅಂತ ಹೇಳ್ತಿದ್ರು. ಯಾರು ಇರಬಹುದು ಇರಬಹುದು ಅನ್ನೋ. ಆಲ್ ರೈಟ್, ಅದು ಇವರು ಇರಬಹುದೇ. ನಂಬರ್ 1 ಭವಾನಿ ರೇವಣ್ಣ, ಪ್ರಜ್ವಲ್ ಅವರ ತಾಯಿ. ಬಿಕಾಸ್ ಭವಾನಿ ಅವರಿಗೆ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅನ್ನೋದು ಎಲ್ಲರಿಗೂ ಇದೆ, ಅನ್ನೋದು ಎಲ್ಲರಿಗೂ ಗೊತ್ತು. ಹಾಗಾಗಿ ಆಕೆ ಬಹುಶಃ KR ನಗರ ಅಥವಾ ಹುಣಸೂರು ಈ ರೀತಿ ಏನೋ ಒಂದು ಆಸೆ ಇತ್ತು ಅವರಿಗೆ ಅನ್ನೋದು ನಿಜ. ಹಾಗಾಗಿ ಆಕೆಗೆ ಬೇಸರ ಆಗಿರ್ಬೋದು ಕುಮಾರಸ್ವಾಮಿ ಅವರ ಹೇಳಿಕೆ. ಹಾಗಾಗಿ ಏನಾದ್ರು ಈ ಥರ ಆಯ್ತಾ ಅನ್ನೋದು ಒಂದು. ಸಂದೇಶ್ ನಾಗರಾಜ್ ಮೇಲ್ಮನೆ ಸದಸ್ಯರು ನಂಬರ್ 2 ಸಸ್ಪೆಕ್ಟ್. ಚಿಕ್ಕಮಾದು HD ಕೋಟೆ ಶಾಸಕರು ನಂಬರ್ 3 ಸಸ್ಪೆಕ್ಟ್. ಇನ್ನು ಸಾರಾ ಮಹೇಶ್ ಶಾಸಕರು KR ನಗರ ನಂಬರ್ 4 ಅಂತ ಕೆಲವರ ವಾದ. ಅದಕ್ಕೆ ಏನು ಬೇಕಾದ್ರೂ ಇರಬಹುದು, ಹೇಳೋರು ಹೇಳಬೇಕು ಅಂದ್ಕೊಂಡಿರೋರು ಯೋಚನೆ ಮಾಡಬೇಕಷ್ಟೇ. ಹುಣಸೂರು ಕ್ಷೇತ್ರದ ಆಕಾಂಕ್ಷಿಯಾಗಿದ್ದ ಪ್ರಜ್ವಲ್ ರೇವಣ್ಣ ನಿಜ 3 ವರ್ಷದಿಂದ ಅಲ್ಲಿ ಓಡಾಡಿದ್ದಾರೆ. ಆದರೆ GT ದೇವೇಗೌಡರ ಒಂದು ದಾಳ H ವಿಶ್ವನಾಥನ್ ಕರ್ಕೊಂಬರೋದ್ರ ಮೂಲಕ ಡಮಾರಾಯಿತು. ಹಾಗಾಗಿ ನನಗೆ ಟಿಕೆಟ್ ತಪ್ಪು ಅನ್ನೋ ಬೇಸರ ಇರಬಹುದು ಎಂಬುದು ಮಗದೊಂದು ವಿಶ್ಲೇಷಣೆ. ಮಗ ಹರೀಶ್ ಗೌಡಗೆ ಈ ಸರಿ ಟಿಕೆಟ್ ಸಿಗದಿದ್ರು ಪರವಾಗಿಲ್ಲ, ಮುಂದಿನ ಸರಿ ಏನಾದರೂ ಟಿಕೆಟ್ ಸಿಗುತ್ತೆ, ಯಾಕಂದರೆ ವಿಶ್ವನಾಥ್ ಕೊನೆ ಎಲೆಕ್ಷನ್ ಆಗುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ. ಹಾಗಾಗಿ ಅವರು ತಪ್ಪಿಸಿದ್ರು ಪ್ರಜ್ವಲ್ ಅಲ್ಲಿಗೆ ಬರೋದನ್ನ. ಕಾರಣ ಅವ್ರು ಬಂದುಬಿಟ್ರೆ ಮೈಸೂರು ಜಿಲ್ಲೆಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಹೋರಾಟ. ನಮಗೆ ನಾಳೆ ಡಿಸ್ಟ್ರಿಕ್ಟ್ ಕಂಟ್ರೋಲ್ ಇಟ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ, ಕುಟುಂಬದ ಒಬ್ಬರು ಮೆಂಬರ್ ಇಲ್ಲಿ ಇದ್ರೆ ಅನ್ನೋದು ಅವ್ರ ಲೆಕ್ಕಾಚಾರ ಅನ್ನೋದು ಮಗದೊಂದು ವಿಶ್ಲೇಷಣೆ. ಇದರ ಮಧ್ಯದಲ್ಲೇ ಇಡೀ ಘಟನೆಗೆ ನಾನು ಕಾರಣ ಅಲ್ಲ, ಬೆಳೆಯೋ ಹುಡುಗ ಆತುರ ಪಡಬಾರದು, ವಿರೋಧಿಗಳ ಜೊತೆ ಓಡಾಡಬಾರದು ಅಂತ GT ದೇವೇಗೌಡರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನನಗೆ ಹುಣಸೂರು ಕ್ಷೇತ್ರದ ಟಿಕೆಟ್ ಕ್ಲಿಯರ್ ಆಗಿದೆ ಅನ್ನೋದು ಸುಳ್ಳು, ನನ್ನ ಎಂಟ್ರಿ ಪ್ರಜ್ವಲ್ ರೇವಣ್ಣಗೆ ಬೇಸರ ತಂದಿದೆ ಅನ್ನೋದು ಬೇಸ್ಲೆಸ್ ಅಂತ ವಿಶ್ವನಾಥ ಸ್ಪಷ್ಟಪಡಿಸಿದ್ದಾರೆ. ಇನ್ನು ರಾಯಚೂರಲ್ಲಿ ಮಾತನಾಡಿದಂತ ಮಧು ಬಂಗಾರಪ್ಪ, ಪಕ್ಷದಲ್ಲಿ ಸೂಟ್ಕೇಸ್ ಸಂಸ್ಕೃತಿ ಇದೆ ಅಂತ ಪ್ರಜ್ವಲ್ ಯಾಕೆ ಹೇಳಿದ್ದಾರೆ ಅನ್ನೋದೇ ಸ್ಪಷ್ಟಪಡಿಸಬೇಕು ಅಂತ ಹೇಳಿದ್ದಾರೆ. ಇದರ ಮಧ್ಯದಲ್ಲಿ ಜಮೀರ್ ಅಹಮದ್ ಕೂಡ ಈ ಹೇಳಿಕೆಗೆ ಬೆಂಬಲ ಕೊಟ್ಟಿದ್ದಾರೆ. ಪ್ರಜ್ವಲ್ ಬೆಳಗ್ಗೆ ಹುಡುಗ ಇದ್ದೀಯಾ, ಬೆಳೆಯಪ್ಪ, ನಮ್ದೆಲ್ಲ ಬೆಂಬಲ ಇದೆ. ಬಟ್ ಆದ್ರೆ ರಾಷ್ಟ್ರಾಧ್ಯಕ್ಷರು ನಿಮ್ ತಾತನೇ ಇದ್ದಾರೆ, ರಾಜ್ಯಾಧ್ಯಕ್ಷರು ನಿಮ್ಮ ಅಪ್ಪನೇ ಇದ್ದಾರೆ. ಅವರು ನಾವು ಎಲ್ಲ ಕೂತು ಏನಾರು ಮಾಡ್ಬೇಕೆ ಹೊರತು ನೀನ್ ಅಲ್ಲಿ ನಮ್ಮ ವಿರೋಧಿಗಳನ್ನ ಕರ್ಕೊಂಡು ಓಡಾಡ್ತಾ ಇರ್ತಕ್ಕಂಥದ್ದು ಜನರಿಗೆ ಸರಿ ಕಾಣಿಸಲ್ಲ. ವಿಶ್ವನಾಥ್ ಆಗಮನದಿಂದ JDS ನಲ್ಲಿ ಗೊಂದಲ ಆಗಿದೆ ಅಂತಕ್ಕಂಥದ್ದು ಕಥೆ ಅಷ್ಟೇ. ಏನು ನೀವು ಸೂಟ್ ಕೇಸ್ ಅಂತ ಏನು ಹೇಳಿದ್ದಾರೆ, ಅದು ಯಾಕೆ ಹೇಳಿದ್ದಾರೆ ಅದನ್ನ ಅವರೇ ವಿಶ್ಲೇಷಣೆ ಮಾಡ್ಬೇಕಾಗತ್ತೆ. ಆದ್ರೆ ನಾನು ಸಂಪೂರ್ಣವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಪಕ್ಷದೊಳಗೆ ನಾನು ಅದನ್ನ ಆ ಮಾತಿಗೂ ಬದ್ಧವಾಗಿರ್ತೀನಿ. ಈ ಸೂಟ್ ಕೇಸ್ ಸಂಪ್ರದಾಯ ನಮ್ಮ ಪಕ್ಷದಲ್ಲಿಲ್ಲ, ಯಾಕೆಂದ್ರೆ ಅದನ್ನ ನಾನು ನೇರವಾಗಿ ಹೇಳಬೇಕಾಗತ್ತೆ. ಸರ್, ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕು? ಫಸ್ಟ್ ಆಫ್ ಆಲ್ ನನಗೆ ಅಲ್ಲ ಅಂತ. ಓಕೆ, ಹೂ ಇಸ್ ಪ್ರಜ್ವಲ್ ರೇವಣ್ಣ? ದೇವೇಗೌಡರ ಮೊಮ್ಮಗ. ಅದೊಂದೇ ಕಾರಣಕ್ಕೆ ಇದು ಬರ್ತಾ ಇರೋದು. ಅದರ್ವೈಸ್ ವಾಟ್ ಈಸ್ ಹಿ? ನಾಟ್ ಇವನ್ ಒನ್ ಟೈಮ್ MLA, ಕಾರ್ಪೊರೇಟರ್ ಅಲ್ಲ ಹೋಲಿ ಅಂತಂದ್ರೆ. ಸರ್, ಆ ಕುಟುಂಬದಲ್ಲಿ ಅದಕ್ಕೆ ಇಲ್ಲಿ ಬರ್ತಿರೋದು. JDS ನ ಬಹುದೊಡ್ಡ ಆಸ್ತಿ ಮತ್ತು ಸಮಸ್ಯೆ ಎರಡೂ ಕುಟುಂಬನೇ. ಪಕ್ಷಕ್ಕೆ ಇಟ್ ಈಸ್ ಎನ್ ಅಸೆಟ್ ಆ ಫ್ಯಾಮಿಲಿ. ಆ ಫ್ಯಾಮಿಲಿ ಪೊಲಿಟಿಕ್ಸ್ ಅಲ್ಲಿ, ಆ ಪೊಲಿಟಿಕ್ಸ್ ಅಲ್ಲಿ ಆ ಫ್ಯಾಮಿಲಿ ಲಯಬಿಲಿಟಿ. ಕಾರಣ ಇಷ್ಟೇ,
ಎನಿ ಪೊಲಿಟಿಕಲ್ ಪಾರ್ಟಿನಲ್ಲಿ ಒಂದು ಸೆಂಟ್ರಲ್ ಕಮಾಂಡಿಂಗ್ ಫೋರ್ಸ್ ಬೇಕು. ಅದು ಕೆಲವು ಸರಿ ಸರ್ವಾಧಿಕಾರಿಯ ರೀತಿ ಕಾಣಿಸುತ್ತೆ, ಲೈಕ್ ಕಾಂಗ್ರೆಸ್ಸೋ ಬಿಜೆಪಿನೋ ಲಾಲು ಪ್ರಸಾದ್ ಯಾದವ್ ನಿತೀಶೋ ಚಂದ್ರಬಾಬುನೋ ಅಥವಾ ತೆಲಂಗಾಣ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಈ ತರ ಒಂದು ಕಾಣುತ್ತದು ಒಂದು ಸರ್ವಾಧಿಕಾರಿ. ಬಟ್ ಒಂದು ಸೆಂಟ್ರಲ್ ಕಮಾಂಡ್ ಫೋರ್ಸ್ ಬೇಕು. JDS ನಲ್ಲಿ ಸೆಂಟ್ರಲ್ ಕಮಾಂಡರ್ ಇನ್ ಚೀಫ್ ಯಾರು, ಕಮಾಂಡಿಂಗ್ ಫೋರ್ಸ್ ಯಾವುದು? ಫ್ಯಾಮಿಲಿನಲ್ಲಿ ಯಾರು? ದೇವೇಗೌಡರು. ಆದರೆ ಎಲ್ಲ ಈ ಇಶ್ಯೂಸು ಕಮಾಂಡರ್ ಇನ್ ಫೋರ್ಸ್ಗೂ ಚಾಲೆಂಜ್ ಮಾಡಬಹುದಾದ ಹೇಳೋದು ಎಲ್ಲಿಂದ? ಫ್ಯಾಮಿಲಿ ಒಳಗಡೆಯಿಂದಾನೆ, ಹೊರಗಡೆಯಿಂದಲ್ಲ. ಎಕ್ಸೆಪ್ಟ್ 6 ಶಾಸಕರು 7 ಶಾಸಕರು ಹೊರಗೆ ಬಂದಾಗಿದ್ದೊಂದು ಬಿಟ್ಟು ಅವಾಗವಾಗ ಚಟುಪಾಟು ಆದರೆ ಅದನ್ನು ಸುಲಭವಾಗಿ ನಿಭಾಯಿಸ್ತಾರೆ. ಫ್ಯಾಮಿಲಿ ಒಳಗಡೆ ರೈಸ್ ಆದಾಗ ಪ್ರಜ್ವಲ್ ರೇವಣ್ಣ ಮಾತಿಗೆ ಮಹತ್ವ ಬರುತ್ತೆ. ಸೊ ಈ ಶಿಸ್ತು ಕ್ರಮ ತಗೊಳ್ಳೋಕೆ ರೆಡಿ ಆಗ್ತದೆ. ಐ ಡೋಂಟ್ ನೋ, ಮೇ ಬಿ ನನ್ನನ್ನು ಕೇಳಿದ್ರೆ ಫಸ್ಟ್ ಆಫ್ ಆಲ್ ಪ್ರಜ್ವಲ್ ರೇವಣ್ಣ ಹ್ಯಾಸ್ ನಾಟ್ ಗ್ರೋನ್ ಟು ದಟ್ ಲೆವೆಲ್. ಹಿ ಈಸ್ ನೀದರ್ ದೇವೇಗೌಡ ನಾರ್ ಕುಮಾರಸ್ವಾಮಿ ನಾರ್ ರೇವಣ್ಣ. ನಾನೊಬ್ಬರ ಮೊಮ್ಮಗ ಅನ್ನೋ ಏಕೈಕ ಕಾರಣಕ್ಕೆ ಆ ಭ್ರಮೆ ಮತ್ತು ಇಲ್ಯೂಷನ್ಸ್ ಇರ್ಕೂಡ್ದು ರಾಜಕಾರಣದಲ್ಲಿ. ಎಲ್ಲಿ ಏನು ಬೇಕಾದ್ರೂ ನಿಂತ್ಕೊಂಡು ಮಾತಾಡ್ತೀವಿ ಅಂತ. ಇನ್ಫ್ಯಾಕ್ಟ್ ದೇ ಮಸ್ಟ್ ಬಿ ಇನ್ ಎ ಪೊಸಿಷನ್ ಟು ಟೆಲ್ ಅದರ್ಸ್ ನಾವು ಶಿಸ್ತನ್ನು ಉಲ್ಲಂಘಿಸಿ ಹಿಂಗೆಲ್ಲ ಮಾತಾಡಬಾರ್ದು ಅನ್ನೋದಕ್ಕೆ, ಯಾವುದೇ ಪಕ್ಷ ಆದ್ರೂ. ನನ್ನ ಮೊಮ್ಮಗ ಅನ್ನೋ ಕಾರಣಕ್ಕೆ ದಿಮಕ್ಕಲ್ಲಿ ಮಾತಾಡಿದ್ರೆ, ನನ್ನ ಸೋನಿಯಾ ಗಾಂಧಿ ಮಗ ಅಂದ್ಬಿಟ್ಟು ರಾಹುಲ್ ಗಾಂಧಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಕೇಳ್ತಾರಾ? ಹೋಗಪ್ಪ ಅಂತಾರೆ. ನಾಳೆ ಹೆಂಗೆ ಹೇಳ್ತೀರಿ ನೀವು ಆ ಡಿಸಿಪ್ಲಿನನ್ನು ಬೇರೆಯವ್ರಿಗೆ? ನಾಳೆ ಇನ್ನೊಬ್ಬ ಲೀಡರ್ ಎದ್ದು ನಿಂತ್ಕೊಂಡು ಒಂದು ಪಬ್ಲಿಕ್ ಮೀಟಿಂಗಲ್ಲಿ ನಮ್ಮ ಪಕ್ಷದಲ್ಲಿ ಎಲ್ಲ ಕುಟುಂಬದಲ್ಲಿ 4 ಜನ ಕೂತ್ಕೊಂಡು ತೀರ್ಮಾನ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವೆಲ್ಲ ಏನು ಕಳಕ ಬೀಜ ತಿನ್ಬೇಕಾ ಅಂತ ಏನಾರು ಹೇಳಿದ್ರೆ ಪ್ರಜ್ವಲ್ಗೆ ಫೋನ್ ಮಾಡ್ಬಿಟ್ಟು ಯಾರೊಬ್ರು ಸ್ವಲ್ಪ ಅಡ್ವೈಸ್ ಮಾಡಪ್ಪ ಅಂದ್ರೆ ಏನು ಅಡ್ವೈಸ್ ಮಾಡ್ತೀರಿ? ದೇವೇಗೌಡರು ಅದನ್ನೇ ಕೇಳಿ ಏನು ಅಡ್ವೈಸ್ ಮಾಡ್ತೀರಿ? ಅವತ್ತು ಯು ಹ್ಯಾವ್ ನಾಟ್ ಗ್ರೋನ್ ಓನ್ಲಿ ಬಿಕಾಸ್ ಯುವರ್ ಫಾದರ್ ಈಸ್ ಸೋ ಅಂಡ್ ಸೋ, ಯುವರ್ ಗ್ರ್ಯಾಂಡ್ ಫಾದರ್ ನಮ್ಮ ತಾತ ಏನು ಅನ್ನೋದಕ್ಕೆ ಐ ಡೋಂಟ್ ಥಿಂಕ್ ದಟ್ ಇಸ್ ಇದು. ಬಟ್ ಮೊಮ್ಮಗ ಆಗಿದ್ದರಿಂದ ಅದು ಇಂಪಾರ್ಟೆಂಟ್. ಮತ್ತು JDSಗೆ ಅದೊಂದು ರೋಗ, ಏಳಕ್ಕೆ ಅಂತ ಹೋಗತ್ತೆ, ಯಾರಾದರೂ ಅಲ್ಲ ಎಡ ಹೋಗ್ಬಿಟ್ಟು ಒಂದ್ಸರಿ ಬಿದ್ಕೊಳ್ಳುತ್ತೆ. ಏಳಕ್ಕೆ ಅಂತ ಹೋಗು ಬೀಳು, ಏಳು ಬೀಳು, ಇದೇ ಅವ್ರ ಕೆಲಸ. ಆಲ್ ರೈಟ್, ಕ್ವಿಕ್ ಆಗಿ ಒಂದು ಕ್ವಿಕ್ ರಿಯಾಕ್ಷನ್ ತಗೊಂಡ್ಬಿಡೋಣ. ಯಾರಿಂದ ಏನಾಯ್ತು ಅಂತ. ಮಾನ್ಯ ಶ್ರೀ ವಿಶ್ವನಾಥ್ ಅವರು ಇದಕ್ಕೆಲ್ಲ ಕಾರಣ ಅಂತ ಕೆಲವರ ಅಭಿಪ್ರಾಯ, ಹೌದು ಅಲ್ವೋ ಅವ್ರನ್ನೇ ಕೇಳ್ಬಿಡೋಣ. ಅದರಲ್ಲೇನಿದೆ. ನಮಸ್ಕಾರ ಸರ್. ನಮಸ್ಕಾರ ಗಣವ್ರೆ. ಇದೇನು ಒಳಗೆ ಹೋಗ್ತಾ ಇದ್ದಂಗೆ ಹಿಂಗೆ ತಿರ್ಕತಾ ಇದೆಯಲ್ಲ ಬಸ್ಸು? ಇಲ್ಲ, ಹಾಗೆಲ್ಲ ನಾನು ಯಾವುದಕ್ಕೂ ಕಾರಣ ಆಗಲ್ಲ ಇದಕ್ಕೆ. ಅಲ್ಲ, ನಿನ್ನೆ ನಾನೊಂದು ಮಾತು ಹೇಳಿದ್ದೀನಿ, ವಿಶ್ವನಾಥ್ ಸೂಟ್ ಕೇಸ್ ಕೊಡೋ ಗಿರಾಕಿ ಅಂತೂ ಅಲ್ಲಪ್ಪ ಅಂತ ಹೇಳ್ಬಿಟ್ಟಿದ್ದೀನಿ. ಖಂಡಿತಕ್ಕೆ ನಮ್ಮ ವಿಚಾರ ಎಲ್ಲ ನಿಮಗೆ ಗೊತ್ತಿರೋದೇ ಬೇರೆ ಏನಿದೆ, ಹಂಗಾಗಿ ಬೇರೆಯವ್ರಿಗೆ ಗೊತ್ತಿಲ್ಲ. ಬಟ್ ವೈ, ಯಾಕೆ ಎಲ್ಲರಿಗೂ ಹುಣಸೂರ್ ಮೇಲೆ ಕಣ್ಣು? ಅಲ್ಲ, ನಾನು ಹುಣಸೂರ್ಗೆ ಕಡ್ಡಾಯ ಟಿಕೆಟ್ ಕೊಡಿ ಅಂತ ಹೇಳಿ ಅಥವಾ ಚರ್ಚೆಗಳಾಗ್ಲಿ ಅಥವಾ ವರಿಷ್ಠ ಮಂಡಳಿ ತೀರ್ಮಾನ ಆಗಿಲ್ಲ. ಅದು ಅಭಿಪ್ರಾಯಗಳು ಆತರ ಆಗ್ತಾ ಇದಾವೆ. ಮತ್ತು ಹಿರಿಯರಾದಂತ ದೇವೇಗೌಡರು, ಕುಮಾರಸ್ವಾಮಿ ಅವರು, ವಿಶೇಷವಾಗಿ ನಮ್ಮ GT ದೇವೇಗೌಡರು, ಚಿಕ್ಕಮಾದೂರು, ನಮ್ಮ ಸಾರಾ ಮಹೇಶ್, ಈ ತರದವರೆಲ್ಲ ಕೂಡ ಯಾಕೆ ಬರಬಾರ್ದು ನೀವು ಹುಣಸೂರಿಗೆ ಅಂತಕ್ಕಂಥ ಅಭಿಪ್ರಾಯಗಳು ಅಷ್ಟೇ ಹೊತ್ತು ಅದಕ್ಕೆ ಬಗ್ಗೆ ಯಾವುದೇ ದೊಡ್ಡ ಚರ್ಚೆಗಳಾಗ್ಲಿ ತೀರ್ಮಾನಗಳಾಗ್ಲಿ ಆಗಿಲ್ಲ. ಕಾಂಗ್ರೆಸ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾಗ ಈಗ JDS ಇಂದ ಒಳಗಡೆ ಎಷ್ಟು ಕಷ್ಟ ಇದೆ ನಿಭಾಯಿಸೋದು ಅಂತ ಅರ್ಥ ಆಯ್ತು ಹೆಂಗೆ? ಕಾಂಗ್ರೆಸ್ ಅಷ್ಟೇ, JDS ಅಷ್ಟೇ, ಬಿಜೆಪಿ ಅಷ್ಟೇ ರಾಜಕಾರಣ ತಾನೆ. ಕಾಂಗ್ರೆಸ್ ಅಲ್ಲೇ ಇದ್ಬಿಡ್ಬೇಕಾಗಿತ್ತು. ಇಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ? ನೀವು ಒಳ್ಳೆ ಕತೆ ನಿಮ್ದು. ರೈಟ್, ಹಂಗೆ ಇರಿ. ನಿಮ್ ಫ್ರೆಂಡ್ GT ದೇವೇಗೌಡರ ಕಡೆ ಇನ್ನೊಂದು ಲೈನ್ ಅಲ್ಲಿ ಇದಾರಂತೆ, ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಇದೇನಿದು ವಿಜಯದ ನಗೇನು? ಏನಿದು ವಿಜಯದ? ರಂಗನ ಫೋನ್ ಮಾಡ್ತಾವ್ರಲ್ಲ, ಏನ್ ಸಮಾಚಾರ ಅಂತ ನಗದೆ. ಏನ್ ಸುಮ್ನೆ ಹಂಗೆ ಅಲೋ ಅವಾರ್ಡ್ ಬಹಳ ಚೆನ್ನಾಗಿದ್ದೀರಾ ಬೆಂಗಳೂರಿಂದ ಹುಣಸೂರಲ್ಲಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ನಗ್ತಾರೆ ಇವರು. ಹುಣಸೂರಲ್ಲಿ ಬೆಂಕಿ ಎಲ್ಲ ಆರಿಸಿಲ್ವಾ ಈಗ? ಏನ್ ಆರಿಸಿದ್ರಿ? ಏನ್ ಆರಿಸ್ಬಿಟ್ಟೆ ಅಲ್ವಾ? ವಿಶ್ವನಾಥ್ ಅವ್ರ ಪಾರ್ಟಿ ಸೇರ್ಸ್ಕೊಂಡದ್ದು ಆರಿಸ್ಬಿಟ್ಟೆ ಪಾರ್ಟಿಗೆ ತಗೊಂಡಿದ್ದ ಅಂದ್ರೆ ವಿಶ್ವನಾಥ್ ಅಲ್ಲಿ ವಿಶ್ವನಾಥ್ ಬಾವುಟ ನೆಡೋದು ಗ್ಯಾರಂಟಿ 100%. ವಿಶ್ವನಾಥ್ ಅವರೇ ಕೇಳಿಸ್ಕೊಂಡ್ರಾ? ಅದು ಅವರ ಅಭಿಪ್ರಾಯ ಮತ್ತು ನಮ್ಮೇಲಿರುವಂತ ಪ್ರೀತಿ ವಿಶ್ವಾಸ. ಏನ್ ಲವ್, ಏನ್ ಕತೆ. GT ದೇವೇಗೌಡ್ರೆ, ಹೇಳಿ ಸರ್. ನೀವು ರೇವಣ್ಣ ಅವರು ಪ್ರಜ್ವಲ್ ಬಗ್ಗೆ ಮಾತಾಡ್ತಾ ಇದ್ದಿದ್ದು ನಾನು ಕೇಳಿಸ್ಕೊಂಡೆ. ನೀ ಇನ್ನೂ ಬೆಳಿಬೇಕಪ್ಪ, ಹಂಗೆಲ್ಲ ಮಾತಾಡ್ಕೊಡ್ದು ಹಾಗೆ ಹೀಗೆ ಅಂತೆಲ್ಲ ಕೇಳಿಸ್ಕೊಂಡೆ. ವಿಲ್ ಇಟ್ ನಾಟ್ ಅಪ್ಲೈ ಟು ಯುವರ್ ಸನ್?
ಆ ನಿಯಮ ಮತ್ತು ಆ ಸಿದ್ಧಾಂತ ನಿಮ್ಮ ಮಗನಿಗೂ ಅಪ್ಲೈ ಆಗಲ್ವಾ? 100% ಅಲ್ವೇ? ಅಲ್ವೇ? ಹೌದೌದು. ಹಾಗಿದ್ದಾಗ ಎಲ್ಲರೂ ನೀವು ಕೂತ್ಕೊಂಡು ಬರ್ಜಲ್ಗೆ ಹೇಳ್ಬೇಕಪ್ಪ, ಈ ಸೂಟ್ ಕೇಸ್ ಕತೆ ಯಾಕೆ ಬಂತದು, ಎಲ್ಲಿಂದ ಬಂತು ಅಂತ ನಂಗೆ ಅರ್ಥವಾಗ್ತಿಲ್ವೇ? ಅದನ್ನೇ ನಾವು ಆಕಸ್ಮಿಕ ಈಗ ನೋಡಿ, ಕೊನೆಯಲ್ಲಿ ಮಾತಾಡಿದಾನೆ ಕರೆಕ್ಟ್ ಆಗಿ. ನಾವು ತಾತ ಹೇಳ್ದಂಗೆ ಕೇಳ್ತೀವಿ, ಅವ್ರು ಹೇಳಿ ಆದರ್ಶ ಕುಮಾರನ್ ಮುಖ್ಯಮಂತ್ರಿ ಆಗ್ಬೇಕು, ಗೌಡ್ರ ಹೇಳಿಕೆ ಒಪ್ಕೋತೀವಿ ಅಂತ ಲಾಸ್ಟ್ ಅಲ್ಲಿ ಬಂದಿದೆ, ಕರೆಕ್ಟ್ ಆಗಿ ಮಾತಾಡಿದಾನೆ. ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಅದು ಏನಾಗಿದೆ ಅಂತ ನಮ್ಗೆ ಇನ್ನೂ ಕೂಡ ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಮಧ್ಯದಲ್ಲಿ ಸ್ವಲ್ಪ ಸ್ಕ್ರಿಪ್ಟ್ ಚೇಂಜ್ ಆಗ್ಬಿಟ್ಟಿದೆ. ಮಧ್ಯದಲ್ಲಿ ಚೆನ್ನಾಗಿ ಮಾತಾಡಿದ್ದಾರೆ, ಮಧ್ಯದಲ್ಲೇ ಸ್ಕ್ರಿಪ್ಟ್ ಬದಲಾಗ್ಬಿಡ್ತು, ಆಮೇಲೆ ಕೊನೆಯಲ್ಲಿ ಸ್ಕ್ರಿಪ್ಟ್ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆ. ನಾನು ಅದ್ರಲ್ಲಿ ಹೇಳ್ತಾರ ನೋವನ್ನ ಹೇಳ್ಕೊಂಡಿದ್ದೀನಿ, ತಪ್ಪಾಗಿ ಅರ್ಥ ಮಾಡ್ಕೋಬಿಡಿ ಅಂತ ಹೇಳ್ತಾರೆ. ಆಯ್ತು, ಈಗ ಬೆಂಕಿ ಹಾಕಿಲ್ಲ ಅಂತ ನೀವು 100% ಶಮನ ಮಾಡಿ. ದೇವೇಗೌಡರು ಹೇಳ್ತೀರಿ, ಈ 4 ಜನ ಯಾರು ಸರ್ ಅದು? ಏನು ಅದ್ ಯಾರೋ 4 ಜನ ಸುತ್ತಲೂ ಇದ್ದವ್ರು ಯಾರು ಮಾಡಿದ್ದಾರೆ ಅಂತ ನಂಗೆ ಗೊತ್ತು, ದೇವೇಗೌಡರು ಅಂತಾರಲ್ಲ, ಯಾರದು ಸರ್? ನಾನದು ಕಾರಲ್ಲಿ ಬೆಂಗಳೂರಿಂದ ಬಂದು ಈ ಒಳಗಡೆ ಬಂದೇಟಿಗೆ ನಿಮ್ ಫೋನ್ ಬಂತು ಸರ್, ನೋಡಿಲ್ಲ. ಹಂಗಾಗಿ ಗೊತ್ತಿಲ್ವಾ? ಇಲ್ಲ, 4 ಜನ ಅಂತ. ವಿಶ್ವನಾಥ್ ನಿಮಗೆ ಗೊತ್ತಾ? ನೀವು ಇನ್ನೂ ಹೊಸಬ್ರು ಬಿಡಿ, ಆ ಪಾರ್ಟಿಗೆ ನಿಮ್ಗೆ ಗೊತ್ತಿರೋದು ಕಷ್ಟ ಇರ್ಬೋದು. ಆಲ್ ರೈಟ್ ನೋಡಿಪ್ಪ, ನಿಮ್ಮ ಪಕ್ಷ ಏನೋ ನನಗೆ ಗೊತ್ತಿಲ್ಲ. ಐ ಕ್ಯಾನಾಟ್ ಟಾಕ್ ಇತ್ತು ವಿಷಯ ತುಂಬ. ಥ್ಯಾಂಕ್ ಯು ಇಬ್ರಿಗೂ, ಥ್ಯಾಂಕ್ಸ್. ವಿಶ್ವನಾಥ್ಗೂ ಥ್ಯಾಂಕ್ಸು, ಮತ್ತು ಶ್ರೀ ದೇವೇಗೌಡರು ಇಬ್ರಿಗೂ ಥ್ಯಾಂಕ್ಸ್. ಆಲ್ ರೈಟ್. ಇತ್ತ ನಿನ್ನೆ ಕಾಂಗ್ರೆಸ್ಸಿನಲ್ಲಿ ಇದೇ ರೀತಿ ರೆಬೆಲ್ ಆಗಿದ್ದಂಥ ಸುಧಾಕರ್, ಚಿಕ್ಕಬಳ್ಳಾಪುರ ಶಾಸಕರು ರಾಜೀನಾಮೆ ಕೂಡ ಹೊರಟಿದ್ರು ರಾತ್ರಿ. ಆದರೆ ಇವತ್ತೆಲ್ಲ ಅವ್ರನ್ನ ಮನವೊಲಿಸಿ ಒಪ್ಪಿಸಿದ್ದಾರೆ. ಅವರ ತಂದೆಯ ಜಿಲ್ಲಾ ಪಂಚಾಯಿತಿ ಚೇರ್ಮನ್ ಅವರು ಅವ್ರನ್ನ ರಾಜೀನಾಮೆ ಕೇಳೋದು ವಿಚಾರದಲ್ಲಿ ನಮ್ಮ ಜಿಲ್ಲೆ ನಾಯಕರೊಬ್ಬರು ನನ್ನನ್ನು ಚಾರಿತ್ರವಧೆ ಮಾಡಿದ್ರಿಂದ ನಾನು ಬೇಸರದಿಂದ ಕೊಡ್ತಿದ್ದೀನಿ ಅಂತ ಅವ್ರ ಮಾತಾಗಿತ್ತು. ಆಮೇಲೆ ಎಲ್ಲ ಸಮಾಧಾನ ಆಗಿದೆ, ಹಿಂದಕ್ಕೆ ಸರಿದಿದ್ದಾರೆ. ವೀರಪ್ಪ ಮೊಯ್ಲಿ ವಿರುದ್ಧ ಅವರ ಬೆಂಬಲಿಗರು ಘೋಷಣೆಯನ್ನು ಕೂಗಿದ್ರು, ಮೊಯ್ಲಿ ಕಚೇರಿಗೆ ಕಲ್ಲು ಹೊಡೆದ್ರು ಚಿಕ್ಕಬಳ್ಳಾಪುರದಲ್ಲಿ. ಶ್ರೀಮತಿ ಸೋನಿಯಾ ಗಾಂಧಿರವರು ಅವರು ನನ್ನನ್ನು ನಂಬಿಕೆ ಇಟ್ಟು ನನಗೆ ಅವಕಾಶವನ್ನು ನೀಡಿದ್ದಾರೆ. ಹಾಗಾಗಿ ನನ್ನ ಜೀವನ ಇರೋವರೆಗೂ ಕೂಡ ಕಾಂಗ್ರೆಸ್ಸಿಗೆ ನನ್ನ ನಿಷ್ಠೆ. ನನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆ ಬಹಳ ಮನನೊಂದಿದ್ದಾರೆ. ಅವರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತದೆ. ನನ್ನ ನಂಬಿರ್ತಕ್ಕಂಥ ಎಷ್ಟೋ ನಾಯಕರುಗಳಿಗೆ ಅನ್ಯಾಯ ಮಾಡಬಾರ್ದು, ಪಕ್ಷಕ್ಕೆ ಇರಿಸು ಮುರುಸು ಮಾಡುವಂತ ಕೆಲಸ ನನ್ನಿಂದ ಯಾವತ್ತೂ ಆಗಿ. ರೈಟ್, ಎಲ್ಲ ಕೊಟ್ಟು ರಾತ್ರಿ ಗಲಾಟೆ ಆಗಿ ಬೆಳಗ್ಗೆ ಜನ ಬಂದು ಮಾತಾಡೋವರೆಗೂ ಏನು ಮಗುನ ಎಳಿಸ್ಕೊಳಕ್ಕಂಗಾರೆ? ಯಾಕೆ ನಿನ್ನೆ ರಾತ್ರಿ ಯಾಕೆ ಗೊತ್ತಿರಲಿಲ್ವೋ? ಆಲ್ ರೈಟ್. ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿಗೆ ಪರ್ಯಾಯ ಇವತ್ತು ಮೆಟ್ರೋ ಅನ್ಕೊಂಡಿದ್ವಿ. ಆದರೆ ಪೊಲೀಸಿನವರು ಮತ್ತು ಮೆಟ್ರೋ ಸಿಬ್ಬಂದಿ, ಪೊಲೀಸ್ ಅಂದ್ರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನವರು, ಅವರಿಬ್ಬರ ಮಧ್ಯೆ ಕಿರಿಕಿರಿ ಉಂಟಾಗಿದ್ದನ್ನ ಜನದ ಮೇಲೆ ಎತ್ತಾಕ್ಬಿಟ್ರು ಎಲ್ಲರೂ ಸೇರ್ಕೊಂಡು. ಬೆಳಗ್ಗೆಯಿಂದ ಅವರು ನಿನ್ನೆ ನಡೆದ ಗಲಾಟೆ ವಿಚಾರದಲ್ಲಿ ನಮ್ಮನ್ನೇ ನೀನು ಕೇಳೋದು ಅಂತ, ನಿನ್ನೆ ನಾನು ಕೇಳೋದು ಅಂತ ಇವರಿಬ್ಬರು ಬಡದಾಡ್ಕೊಂಡು ಜನಕ್ಕೆ ಇವತ್ತು ಬೆಂಡೆತ್ಬಿಟ್ರು. ಬೆಳಗ್ಗೆಯಿಂದ ಮೆಟ್ರೋನ ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ರು. ಕೊನೆಗೆ ಸ್ಥಳಕ್ಕಾಗಮಿಸಿದ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್, ಹೆಚ್ಚುವರಿ ಪೊಲೀಸ್ ಆಯುಕ್ತರು ಎಲ್ಲರೂ ಸಂಧಾನ ಮಾಡಿ ಸರಿ ಮಾಡಿ ಆಮೇಲೆ ಸ್ಟಾರ್ಟ್ ಆಯಿತು ಮೆಟ್ರೋ. ನೋಡೋಣ. ಈ ಮಧ್ಯೆ ಮೆಟ್ರೋದಲ್ಲಿ ತ್ರಿಭಾಷಾ ವಿವಾದದ ಪತ್ರನ ಪ್ರದೀಪ್ ಸಿಂಗ್ ಕರೋಲಾ ಅವರು ಸರ್ಕಾರ ಕೊಟ್ಟಿದ್ದಾರೆ. ಇದನ್ನು ಸ್ವೀಕರಿಸಿರುವ ಸರ್ಕಾರ ಎಚ್ಚರಿಕೆ ಹೆಜ್ಜೆ ಇಟ್ಟು ನೆರೆ ತಮಿಳುನಾಡು ಕೇರಳಲ್ಲಿ ಏನಾಗ್ತಾ ಇದೆ ಅದನ್ನು ಪರಿಶೀಲಿಸಿ ಆಮೇಲೆ ನಾವು ಮಾಡೋಣ ಅಂತ CM ಹೇಳಿದಾರಂತೆ. ದಟ್ಸ್ ಎ ಕರೆಕ್ಟ್ ಮೂವ್ ಅಂತ ಅನ್ಸತ್ತೆ. ಈ ಮೆಟ್ರೋದ್ರಲ್ಲಿ ಮೆಟ್ರೋ ಸಿಬ್ಬಂದಿನ ಬ್ಯಾನ್ ಮಾಡಬೇಕು ಸ್ಟ್ರೈಕ್ ಮಾಡೋದ್ರಿಂದ. ಫೈರ್ ಫೋರ್ಸ್ನವರು ಸ್ಟ್ರೈಕ್ ಹೋಗೋಂಗಿಲ್ಲ, ಪೊಲೀಸ್ನವರು ಸ್ಟ್ರೈಕ್ ಹೋಗೋಂಗಿಲ್ಲ ಅನ್ನೋದಾದ್ರೆ ರಾಜ್ಯ ಸರ್ಕಾರ ಮೆಟ್ರೋ ಸಿಬ್ಬಂದಿ ಹೋಗೋಂಗಿಲ್ಲ ಅಂತ ಬ್ಯಾನ್ ಮಾಡಬೇಕು. ಬಿಕಾಸ್ ಇಟ್ಸ್ ಎ ಲೈಫ್ ಲೈನ್. ಅದು ನಾಳೆ ಮೆಟ್ರೋ ಬಾಯಿಗೆ ಬಂದಂಗೆಲ್ಲ ಬೆಂಗಳೂರಲ್ಲಿ ಬೆಳೆದು ಇವ್ರು ದಬಕ್ಕಂತ ಹಿಂಗ್ ಕೂತ್ ಬಿಟ್ರೆ ಎಗರು ಬಿದ್ದೋಗುತ್ತೆ ಸಿಟಿಗಳು. 25 ಲಕ್ಷ ಸಾಧ್ಯನೇ ಇಲ್ಲ. ಲಾಸ್ಟ್ ಮನೆ ಹಾಳಾಗೋಲಿ ಬಿಟ್ರಿ, ಒಂದು 10 ಲಕ್ಷ ಹಿಂಗ್ ಬರುತ್ತೆ, 10 ಲಕ್ಷ ಹಂಗೆ ಹೋಗುತ್ತೆ. ಜನ ಪರದಾಡ. ನೋ, ದೇ ಮಸ್ಟ್ ಬಿ ಟ್ರೀಟೆಡ್ ಲೈಕ್ ದಟ್. ನಂಬರ್ 2, ಈ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಏನಿದೆ ಅವ್ರನ್ನ ಪ್ಯಾದೆಗಳ ತರ ನಡೆಸ್ಕೋಬೇಡಿ ನೀವು ಸರ್ಕಾರದವರು. ಅವ್ರನ್ನ ಈ ಪ್ರೈವೇಟ್ ಸೆಕ್ಯೂರಿಟಿ ಗಾರ್ಡ್ ಸಂಸ್ಥೆ ತರ ನಡೆಸ್ಕೋಬೇಡಿ ಅವ್ರನ್ನ. ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅದರ ವ್ಯಾಪ್ತಿಯ ಒಳಗೆ ಅವ್ರಿಗೊಂದಷ್ಟು ಪವರ್ಸ್ ಕೊಡಿ, ಅದ್ರ ವ್ಯಾಪ್ತಿ ಒಳಗೆ. ಬಟ್ ಅವ್ರನ್ನ ಪೊಲೀಸ್ ಸ್ಟೇಷನ್ ಮಾಡಬೇಡಿ. ಅವ್ರ ಕಂಪ್ಲೇಂಟ್ ನ ಪೊಲೀಸ್ ಸ್ಟೇಷನ್ CCBಗಳಿದ್ದಂಗೆ. CCB ನಾಟ್ ಎ ಪೊಲೀಸ್ ಸ್ಟೇಷನ್ ಅನ್ನೋದಾದ್ರೆ ರೆಗ್ಯುಲರ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಬೇಕು, FIR ಆಗಬೇಕು, ಚಾರ್ಜ್ ಶೀಟ್ ಆಗಬೇಕು. ಬಟ್ ದೇ ಕ್ಯಾನ್ ಟೇಕ್ ಅಪ್ ಎ ಕೇಸ್. ಹಾಗೆ ಒಂದು ಲಿಮಿಟೆಡ್ ಪವರ್ಸ್ ಕೊಡಿ. ಎಲ್ಲಿ ಲಿಮಿಟೆಡ್ ಪವರ್ಸ್ ಕೊಡದೆ ಕಾಕಿ ಬಟ್ಟೆ ಹಾಕಿ ಯಾರನ್ನ ನಿಲ್ಲಿಸ್ತೀರೋ ಅದಕ್ಕೆ ಯಾವನು ಮರ್ಯಾದೆ ಕೊಡಲ್ಲ. ಹಂಗೆ ಆಗಿದೆ ಅಂತ. ಆಲ್ ರೈಟ್. ಇನ್ನು ಅತ್ತ ನರೇಂದ್ರ ಮೋದಿ ಅವರು ಎದುರಿಸ್ಬಿಡೋಣ ಅಂತ ಚೀನಾ ಅವ್ರು ಅನ್ಕೊಂಡಿದ್ರು. ಬಟ್ ಏನು ಎದುರಿಲ್ಲ ನರೇಂದ್ರ ಮೋದಿ ಅವರು. ಅವ್ರ ಪಾಡಿಗೆ ಅವರಿದ್ರು ಚೀನಾ ಇಂಡಿಯಾ ಗಲಾಟೆ ವಿಚಾರದಲ್ಲಿ. ಇವತ್ತು ಅವರಿಬ್ಬರು ಹ್ಯಾಂಬರ್ಗ್ ಜರ್ಮನಿನಲ್ಲಿ ಮೋದಿ ಮತ್ತು ಕ್ಸಿ ಜಿನ್ಪಿಂಗ್ ಕೈ ಕುಲುಕಿದ್ರು. ಆಮೇಲೆ ಇಬ್ಬರು ಚರ್ಚೆ ಮಾಡಿದ್ರಂತೆ ಒಂದಷ್ಟು ವಿಚಾರನ. ಭಾರತದ ಭಯೋತ್ಪಾದನೆ ವಿರುದ್ಧದ ಹೋರಾಟ, ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ, ನೀವು ಗೋವಾಲ್ ಮಾಡಿದ ಬ್ರಿಕ್ಸು, ನಿಮ್ಮ ಅಭಿವೃದ್ಧಿ ಎಲ್ಲ ಭಾಳ ಚೆನ್ನಾಗಿದೆ ಅಂತ ಕ್ಸಿ ಜಿನ್ಪಿಂಗ್ ಹೇಳ್ಬಿಟ್ರಂತೆ. ಅಲ್ಲಿ ಇದೇ ಬೇಕಾಗಿದೆ. ಇಬ್ಬರು ಮಾತಾಡ್ಕೊಂಡು ಒಬ್ರಿಗೊಬ್ರಿಗೆ ಸರಿ ಮಾಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಈ ಪಾಕಿಸ್ತಾನ ಅಂತ ಕೋತಿ ನಮ್ಮಿಬ್ಬರ ಮಧ್ಯ ಮೆಲ್ಲೆ ಕಡ್ಡಿ ಆಡಿಸ್ಬಿಟ್ಟು ಲಾಭ ಮಾಡ್ಕೊಳ್ತಾ ಇರುತ್ತೆ.
ಅದ್ರ ಬದಲು ಬುಡದಾಕ್ಬೇಕು ಅದನ್ನ ಮಾಡೋದ್ ಬಿಟ್ಟು ಹಿಂಗ್ ಮಾಡ್ತಾರಪ್ಪ. ರೀಲಾಂಚ್ ಆದಂತಹ ಕಾಂಗ್ರೆಸ್ ಮುಖವಾಣಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ಇದಕ್ಕೆ ಕಾರಣ ಪತ್ರಿಕೆ ಆಡಳಿತದ ಮೇಲೆ ತನಿಖೆ ಮಾಡುವಂತೆ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಬೆಂಗಳೂರಿನ ಜಾರಿ ನಿರ್ದೇಶನಾಲಯಕ್ಕೆ ದೂರನ್ನ ನೀಡಿದ್ದಾರೆ. ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ನಾವು ಮುಗಿಸ್ತಾ ಇದ್ದೀವಿ. ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.